ಪರೀಕ್ಷನ್ ಮಹಾರಾಜರು ಶುಕಮುನಿಗಳ ಬಳಿ ಭಗವಂತನ ಅವತಾರಗಳ ಚರಿತ್ರೆಯನ್ನು ಕೇಳ್ತಾ ಇದ್ದಾರೆ. ಪರಮಾತ್ಮ ವಾಮನ ಅವತಾರ ಮಾಡಿ ಪುಟ್ಟ ಬ್ರಹ್ಮಚಾರಿಯಾಗಿ ಬಲಿಚಕ್ರವರ್ತಿಯ ಯಾಗಶಾಲೆಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ಬೇಡ್ತಾನೆ. ಅವನು ಬೇಕಾದ್ದು ಕೊಡ್ಲಿಕ್ಕೆ ತಯಾರಿದ್ದ ಬಲಿಚಕ್ರವರ್ತಿ. ಏನು ಬೇಕು ಕೇಳೋ, ಬೇಕಾದ್ದು ಕೊಡ್ತೇನೆ ಅಂತಾನೆ. ಬಲಿಚಕ್ರವರ್ತಿ ಒಂದು ಪಟ್ಟಿಯನ್ನೇ ಮುಂದಿಡ್ತಾನೆ. ಗೋದಾನ ಬೇಕಾ, ಭೂದಾನ ಬೇಕಾ, ಗ್ರಾಮಗಳ ದಾನ ಬೇಕಾ, ಕುದುರೆ ದಾನ ಬೇಕಾ, ಆನೆ ದಾನ ಬೇಕಾ, ಯಾವುದು ಬೇಕು ಹೇಳು, ನಿನಗೆ ಏನು ನೀ ಕೇಳಿದ್ದು ಕೊಡ್ತೇನೆ. ನಿನ್ನಂಥ ಸಲ್ಲಕ್ಷಣ ಬ್ರಹ್ಮಚಾರಿಯನ್ನು ನಾನು ಇದುವರೆಗೂ ನೋಡಿಲ್ಲ. ಅಷ್ಟು ಮೋಹಗೊಂಡು ಬಿಟ್ಟ ಬಲಿಚಕ್ರವರ್ತಿ. ಎಷ್ಟು ಲಕ್ಷಣವಾಗಿದ್ದಿ ನೀನು, ನಿನಗೇನು ಬೇಕಾದರೂ ಕೊಡ್ತೇನೆ ಅಂತಂದಾಗ ಆ ಬ್ರಹ್ಮಚಾರಿ ಕೇಳ್ತಾನೆ, ನೀನು ಇದನ್ನೆಲ್ಲ ತೋರಿಸಿ ನನಗೆ ಆಸೆ ಹುಟ್ಟಿಸ್ಬೇಡ, ನನಗೆ ಬೇಕಾದದ್ದು 3 ಪಾದ ಭೂಮಿ ಅಷ್ಟೇ ಸಾಕು ಅಂತ. ಇವನಿಗೆ ನಿರಾಶೆ ಆಯಿತು ಬಲಿಚಕ್ರವರ್ತಿಗೆ. 3 ಪಾದದಷ್ಟು ಭೂಮಿ ತಗೊಂಡು ಏನು ಮಾಡಲಿಕ್ಕೆ ಸಾಧ್ಯ? ತಸ್ಮಾತ್ ವೃತ್ತಿಕರೀಂ ಭೂಮಿಂ ಯಥಾ ಕಾಮಂ ಪ್ರಯಚ್ಛಭೋ. ಬದುಕಲಿಕ್ಕೆ ಬೇಕಾದಷ್ಟು 3 ಎಕರೆನಾದರೂ ಕೇಳು, ಕೃಷಿ ಮಾಡಿಕೊಂಡು ಬದುಕಬಹುದು. 3 ಪಾದ ಯಾವುದಕ್ಕೆ ಸಾಕಾಗ್ತದೆ? ಇಲ್ಲ, ನೀನು 3 ಎಕರೆ ಕೊಡ್ತೇನೆ ಅಂತಂದರೆ 3 ಲೋಕ ಕೇಳಬೇಕು ಅಂತ ಆಸೆ ಹುಟ್ಟುತ್ತದೆ. ನೀನು ಆಸೆ ಹುಟ್ಟಿಸ್ಬೇಡ. 3 ಲೋಕ ಕೊಟ್ಟರೂ ಕೂಡ ಸಾಕಾಗೋದಿಲ್ಲ ಅನ್ನುವಷ್ಟು ಆಸೆ ಬರ್ತದೆ. ನನಗೆ 3 ಪಾದ ಸಾಕು ಅಂತ ಹಠ ಹಿಡ್ದ. ಶುಕ್ರಾಚಾರ್ಯನ ಕರೀತಾನೆ ಬಲಿಚಕ್ರವರ್ತಿ, ಸಂಕಲ್ಪ ಮಾಡಿಸ್ರಿ ಅಂತ. ಆಗ ಶುಕ್ರಾಚಾರ್ಯಗೆ ಹೊಳಿತು. ಶುಕ್ರಾಚಾರ್ಯರು ಹೇಳ್ತಾರೆ, ಬಲಿಚಕ್ರವರ್ತಿ ದುಡುಕಬೇಡ, ದಾನ ಮಾಡಬೇಡ. ತಡೆಯೋದು ಶುಕ್ರಾಚಾರ್ಯ, ದಾನ ಮಾಡಬೇಡ. ಇವನಿಗಿರೋದು 2 ಪಾದ, 3 ಪಾದ ಭೂಮಿ, 3 ಪಾದ ಭೂಮಿ ಅಂತ ಹಠ ಹಿಡಿದಿದ್ದಾನೆ. ಅದನ್ನು ನೋಡಿದರೆ ನನಗೆ 3 ಲೋಕ ಕಸ್ಕೊಳ್ತಾನೋ ಏನೋ ಅಂತ ಅನಿಸ್ತಾ ಇದೆ. 3 ಪಾದದ ನೆಪದಿಂದ 3 ಲೋಕ ಕಬಳಿಸಿದರೆ ಏನು ಮಾಡ್ತೀನಿ ನೀನು? ಅದರಿಂದ ಹಾಗೆಲ್ಲ ಕೊಡ್ಲಿಕ್ಕೆ ಹೋಗಬೇಡ ನೀನು. ಶುಕ್ರಾಚಾರ್ಯರು ಬೇಕಾದಷ್ಟು ಬುದ್ಧಿವಾದ ಹೇಳಿದರು, ಕೇಳಲಿಲ್ಲ. ಬಲಿಚಕ್ರವರ್ತಿ ಕೇಳಲಿಲ್ಲ. ಮಾತು ಕೊಟ್ಟಾಗಿದೆ, ಮಣೆ ಮೇಲೆ ಕೂಡಿಸಿ ಆಗಿದೆ, ಪಾದ ಪ್ರಕ್ಷಾಲನೆ ಮಾಡಿ ಆಗಿದೆ. ಏನು ಬೇಕೋ ಕೇಳೋ, ಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗ ನಾನು ನಿನಗೆ ಕೊಡೋದಿಲ್ಲ ಅಂತ ಎಬ್ಬಿಸಿ ಕಳಿಸಿದರೆ ಮರ್ಯಾದೆ ಹೋಗ್ತದೆ. ಆದ್ದರಿಂದ 3 ಲೋಕ ಕಸ್ಕೊಂಡ್ರೂ ಪರವಾಗಿಲ್ಲ, ನಾನು ಕೊಡ್ತೇನೆ ಅಂತ ಛಲಕ್ಕೆ ಬಿದ್ದು ದಾನ ಮಾಡಿದ. ಇದು ರಾಜಸ ದಾನ. ಅದಕ್ಕೆ ಸರಿಯಾಗಿ ಪರಮಾತ್ಮ ಅವನ ದಾನವನ್ನು ತಗೊಳ್ಳುವ ನೆಪ ಮಾಡಿ 3 ಲೋಕವನ್ನೇ ಆಕ್ರಮಿಸಿಬಿಟ್ಟ. 1 ಪಾದದಿಂದ ಭೂಮಿಯನ್ನು ಆಕ್ರಮಿಸಿದ, ಇನ್ನೊಂದು ಪಾದದಿಂದ ಅಂತರಿಕ್ಷ ಆಕ್ರಮಿಸಿದ, 3ನೇದಕ್ಕೆ ಜಾಗವೇ ಇಲ್ಲ. ಬಲಿಚಕ್ರವರ್ತಿಯನ್ನು ಬಂಧನ ಮಾಡಿ ಕೊಟ್ಬಿಡ್ತೇನೆ, ಹಾಳಾಗಿ ಹೋಗಲಿ ಅಂತ ಛಲಕ್ಕೆ ಬಿದ್ದು ದಾನ ಮಾಡಿದೆಯಲ್ಲ, ನೀರು ಬಿಟ್ಟು ಸಂಕಲ್ಪ ಮಾಡಿ ಇನ್ನೊಂದು ಪಾದಕ್ಕೆ ಭೂಮಿ ಕೊಡು ಅಂತಾನೆ. ಆಗ ಬಲಿಚಕ್ರವರ್ತಿಗೆ ಪರಮಾತ್ಮನ ಮಹಿಮೆ ಅರ್ಥ ಆಯಿತು. ಇವನು ಸಾಧಾರಣನಲ್ಲ, ಇವನು ಮಹಾಪುರುಷ ಅಂತ ತಿಳ್ಕೊಂಡು ಶಿರಬಾಗಿ ಬಲಿಚಕ್ರವರ್ತಿ ತಲೆಬಾಗಿ ವಿನೀತನಾಗಿ ವಿನಯದಿಂದ, ನಾನು ಮಾತು ಕೊಟ್ಟಿದ್ದೇನೆ, 1 ಪಾದದಿಂದ ಭೂಮಿ ಅಳದಿದ್ದಿ, ಇನ್ನೊಂದು ಪಾದದಿಂದ ಅಂತರಿಕ್ಷ ಲೋಕವನ್ನು ಅಳದಿದ್ದಿ, 3ನೇ ಪಾದಕ್ಕೆ ಜಾಗ ಇಲ್ಲ ಅಂತ ಆಗೋದು ಬೇಡ, ನನ್ನ ತಲೆ ಮೇಲಿಡು ಅಂತ ತಲೆ ಬಗ್ಗಿಸಿ. ಬಲಿಚಕ್ರವರ್ತಿ ತಲೆ ಬಗ್ಗಿಸಿದಾಗ ವಾಮನ ರೂಪಿಯಾದ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದವನು ಆ ಬಲಿಚಕ್ರವರ್ತಿಯ ತಲೆ ಮೇಲೆ ಕಾಲು ಊರಿ, ಈಗ ನೀನು ತಲೆ ಬಗ್ಗಿಸಿ ದಾನ ಮಾಡಿದ್ರಿಂದ ನಿನ್ನ ದಾನ ಪರಿಪೂರ್ಣ ಆಯಿತು ಅಂತ ಹೇಳಿದ. ದಾನ ಪರಿಪೂರ್ಣ ಆಗಬೇಕಾದ್ರೆ ಶಿರಬಾಗಿ ದಾನ ಮಾಡಬೇಕು. ತಲೆ ನೆಟ್ಟಿಗೆ ಮಾಡಿ ದಾನ ಮಾಡಿದರೆ ಅದು ದಾನ ಆಗೋದಿಲ್ಲ, ಭಿಕ್ಷೆ ಹಾಕಿದ ಹಾಗಾಗುತ್ತೆ. ಅದನ್ನು ತೋರಿಸಿದ ಪರಮಾತ್ಮ ತ್ರಿವಿಕ್ರಮನಾಗಿ ಬಲಿಚಕ್ರವರ್ತಿಯ ತಲೆ ಬಗ್ಗು ಹಾಗೆ ಮಾಡಿ ಅವನಿಂದ 3 ಲೋಕ ಇಸ್ಕೊಂಡು ಅದನ್ನು ದೇವೇಂದ್ರನಿಗೆ ಕೊಡ್ತಾನೆ. ಆದರೆ ಬಲಿಚಕ್ರವರ್ತಿಗೆ ಹೇಳಿದ, ನೀನು ಬೇಜಾರು ಮಾಡ್ಕೋಬೇಡ, ನಿನ್ನ ಅಧೀನದಲ್ಲಿರ್ತಕ್ಕಂಥ 3 ಲೋಕವನ್ನು ನಾನು ಇಸ್ಕೊಂಡು ಇಂದ್ರನೇ ಕೊಟ್ಟೆ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಭೂಮಿಯ ಕೆಳಗಡೆ ಸುತಲ ಲೋಕ ಅಂತ ಒಂದು ಲೋಕ ಇದೆ, ಆ ಸುತಲ ಲೋಕ ಪೂರ್ತಿ ನಿನಗೇ ಕೊಡ್ತೇನೆ. ಅಲ್ಲಿ ಸ್ವರ್ಗದಲ್ಲಿರುವಷ್ಟು ಸಂಪತ್ತನ್ನು ಸೃಷ್ಟಿ ಮಾಡಿ ಕೊಡ್ತೇನೆ. ಅಷ್ಟೇ ಅಲ್ಲ, ಇದೇ ತ್ರಿವಿಕ್ರಮ ರೂಪದಿಂದ ಕೈಯಲ್ಲಿ ಗದೆ ಹಿಡ್ಕೊಂಡು ನಿನ್ನ ಮನೆ ಬಾಗಿಲು ಕಾಯ್ತೇನೆ ಅಂತ ಹೇಳಿದ ಪರಮಾತ್ಮ.
ಇಂದ್ರಾರಾತಿಯ ಬಾಗಿಲ ಕಾಯ್ದ ಅಂತಾರೆ ದಾಸರು. ಯಾಕೆಂದರೆ ಬಲಿಚಕ್ರವರ್ತಿ, ನಿನಗೆ ಭೂಮಿ ಕೆಳಗಡೆ ಸುತ್ತಲ ಲೋಕ ಕೊಡ್ತೇನೆ, ಸ್ವರ್ಗದ ಸಂಪತ್ತು ಸೃಷ್ಟಿ ಮಾಡ್ತೇನೆ, ಯಾರಾದರೂ ಕೊಳ್ಳೆ ಹೊಡೆದ್ರೆ, ಯಾರಾದರೂ ದೋಚಿಕೊಂಡು ಹೋದರೆ ಕೊಡುವವನು ನಾನೇ, ರಕ್ಷಣೆ ಮಾಡುವವನು ನಾನೇ. ಅದರಿಂದ ನೀನು ಯೋಚನೆ ಮಾಡಬೇಡ, ಸುತ್ತಲ ಲೋಕಕ್ಕೆ ಹೋಗು. ಪ್ರತಿನಿತ್ಯ ನಾನು ಒಂದು ಕ್ಷಣವೂ ಕೂಡ ಬಿಡದೆ ನಿನ್ನ ಮನೆ ಬಾಗಿಲು ಕಾಯ್ತಾ ಇರ್ತೀನಿ, ಯಾರೂ ನಿನ್ನ ಸಂಪತ್ತನ್ನು ಕೊಳ್ಳೆ ಹೊಡೆದಿರಬಾರ್ದು, ಆ ರೀತಿ ನೋಡ್ಕೊಳ್ತೇನೆ ಅಂತ ಹೇಳಿ ಪರಮಾನುಗ್ರಹ ಮಾಡಿದ ಪರಮಾತ್ಮ ವಾಮನ ತ್ರಿವಿಕ್ರಮ ರೂಪದಿಂದ ಬಲಿಚಕ್ರವರ್ತಿಗೆ ಇಷ್ಟು ಅನುಗ್ರಹ ಮಾಡಿದ್ದಾನೆ. ಆಮೇಲೆ ಮತ್ಸ್ಯಾವತಾರದ ಚರಿತ್ರೆಯನ್ನು ಶುಕಾಚಾರ್ಯ ಹೇಳ್ತಾರೆ. ಪರೀಕ್ಷನ್ ಮಹಾರಾಜ ತಾನೇ ಕೇಳಿದ, ಪರಮಾತ್ಮ ಮೀನಾಗಿ ಅವತಾರ ಮಾಡಿದ, ಯಾಕೆ ಮೀನಾಗಿ ಹುಟ್ಟೋದು? ಬೇರೆ ಬೇರೆ ಜಂತುಗಳು ಪ್ರಾಣಿಗಳಾಗಿ ಹುಟ್ಟೋದು ಅವರವರ ಕರ್ಮದಿಂದ. ಭಗವಂತನಿಗೇನು ಕರ್ಮ? ಅವನಿಗೆ ಯಾವ ಕರ್ಮ ಇದೆ? ಪಾಪಕರ್ಮ. ಅವನು ಯಾಕೆ ಮೀನಾಗಿ ಹುಟ್ಟಬೇಕಾಯಿತು? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಪರಮಾತ್ಮನ ಮತ್ಸ್ಯಾವತಾರ ಅಂದರೆ ಜುಗುಪ್ಸೆ ಪಡುವಂಥದ್ದಲ್ಲ. ಸಕ್ಕರೆ ಅಚ್ಚಿನಿಂದ ಗೊಂಬೆಗಳನ್ನು ಮಾಡಿದರೆ ಎಲ್ಲ ಗೊಂಬೆನೂ ಸಿಹಿನೇ ಅಂದ ಪರಮಾತ್ಮನ ನರಸಿಂಹಾವತಾರ ಆಗಲಿ, ಮತ್ಸ್ಯ ಆಗಲಿ, ಕೂರ್ಮ ಆಗಲಿ, ಎಲ್ಲವೂ ಕೂಡ ಜ್ಞಾನಾನಂದಮಯ, ಯಾವುದು ಜುಗುಪ್ಸೆ ಪಡುವಂಥದ್ದಲ್ಲ. ಕೆಲವು ಮತ್ಸ್ಯ ಜೀವರು ಅಂತಿದ್ದಾರೆ, ಕೆಲವರು ಕೂರ್ಮ ಜೀವರು ಅಂತಿದ್ದಾರೆ. ಅವರವರಿಗೆ ಬಿಂಬರೂಪ ನಾನು ಹಾಗೇ ಇರ್ತೇನೆ ಅಂತ ತೋರಿಸಲಿಕ್ಕೆ ಮತ್ಸ್ಯನಾಗಿ ಅವತಾರ ಮಾಡಿದ. ಸತ್ಯವ್ರತ ಅಂತ ಒಬ್ಬ ರಾಜರ್ಷಿ ಇದ್ದ 6ನೇ ಮನ್ವಂತರದಲ್ಲಿ. ಘೃತಮಾಲಾ ನದಿಗೆ ಆಹ್ನಿಕ ಮಾಡಲಿಕ್ಕೆ ಹೋಗಿದ್ದ. ಸಾಯಂ ಸಂಧ್ಯಾ ವಂದನೆಗೆ ಹೋಗಿದ್ದ. ಅರ್ಘ್ಯ ಪ್ರದಾನ ಮಾಡಬೇಕು ಅಂತ ಒಂದು ಬೊಗಸೆ ನೀರು ತೆಗೆದ. ಪುಟ್ಟ ಮೀನು ಬಂತು. ಅರ್ಘ್ಯ ಕೊಡುವ ನೀರಿನಲ್ಲಿ ಮೀನು ಬಂತು. ಇದು ಮೀನು ಬಂತು ಅಂತ ಅದನ್ನು ನೀರಿಗೆ ಹಾಕಿದ. ನೀರಿಗೆ ಹಾಕಿದ ಕೂಡಲೇ ಆ ಬೊಗಸೆಗೆ ಬಂದ ಮೀನು ಮಾತಾಡ್ಲಿಕ್ಕೆ ಶುರು ಮಾಡಿತು. ರಾಜ, ನಾನು ಇಲ್ಲಿ ಭಯಪಟ್ಟು ನಿನ್ನ ಕೈ ಸೇರಿದ್ದೇನೆ, ಅರಮನೆ ಕರ್ಕೊಂಡು ಹೋಗು ನನ್ನನ್ನು, ಇಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳೆಲ್ಲ ಇದ್ದಾವೆ, ಇವುಗಳಿಗೆ ನಾನು ಭಯಪಟ್ಟಿದ್ದೇನೆ, ನನ್ನನ್ನು ಕರ್ಕೊಂಡು ಹೋಗು. ಆಗ ಮತ್ತೆ ಆ ಮೀನನ್ನು ಕಮಂಡಲಿಗೆ ಹಾಕಿ ಮನೆಗೆ ತಂದ. ಒಂದೊಂದು ದಿವಸಕ್ಕೆ ಅದು ಅದ್ಭುತವಾಗಿ ಬೆಳೀಲಿಕ್ಕೆ ಶುರು ಮಾಡಿತು. 1 ವಾರದಲ್ಲಿ 1,00,000 ಯೋಜನ ವಿಸ್ತಾರವಾಗಿ ಬೆಳೀತು. ಅದಕ್ಕೆ ಯಾವ ಕೊಳಗೆ ಇಟ್ಟರು, ದೊಡ್ಡ ಡ್ರಮ್ ಇಟ್ಟರು, ಏನಿಟ್ಟರೂ ಸಾಕಾಗಲಿಲ್ಲ. ಕೊನೆಗೆ ಆ ಸತ್ಯವ್ರತ ರಾಜ 1,00,000 ಯೋಜನ ವಿಸ್ತಾರವಾಗಿ ಬೆಳೆದ ಮೀನನ್ನು ತಂದು ಸಮುದ್ರಕ್ಕೆ ಬಿಟ್ಟ. ಆವಾಗ ಕೇಳಿದೆ, ಯಾರು ನೀನು ಅಂತ ಕೇಳ್ತಾನೆ. ಪುಟ್ಟ ಮೀನಾಗಿ ಅಣೋರಣೀಯನಾಗಿ ನನ್ನ ಕೈಗೆ ಬಂದು ಮಹತೋಮಹೀಯನಾಗಿ ಬೆಳೆದಿದ್ದಿ. ಇದನ್ನೇ ಭಗವಂತನ ಮಹಿಮೆ ಹೇಳ್ತಾರೆ. ಅಣೋರಣೀಯಾನ್ ಮಹತೋಮಹೀಯಾನ್. ಅಣೋರಣೀಯನಾಗಿ ಬಂದು ಮಹತೋಮಹೀಯನಾಗಿ ನನಗೆ ಗೋಚರನಾಗಿದ್ದಿ, ಯಾರು ನೀನು ಅಂತ ಕೇಳಿದರೆ, ಮತ್ಸ್ಯಾವತಾರ ತಾಳಿದ ಪರಮಾತ್ಮ ನಾನು. ಇನ್ನು 7 ದಿವಸಕ್ಕೆ 6ನೇ ಮನ್ವಂತರ ಪ್ರಳಯ ಬರ್ತದೆ. ಎಲ್ಲ ಕಡೆ ಮಳೆ ಬಂದು ಏಕಾರ್ಣವ ಎಲ್ಲ ಸಮುದ್ರ ಆಗಿಬಿಡ್ತದೆ. ಆವಾಗ ನಾನು ಪುನಃ ಇದೇ ರೂಪದಿಂದ, ಮತ್ಸ್ಯ ರೂಪದಿಂದ ಬರ್ತೇನೆ. ಒಂದು ದೋಣಿ ಇರ್ತದೆ, ನನ್ನ ಒಂದು ಕೋಡಿರ್ತದೆ ನನಗೆ. ಆ ಕೋಡಿಗೆ ದೋಣಿಯನ್ನು ಕಟ್ಟಿ ಹಾಕಿ ನೀನು ದೋಣಿಯಲ್ಲಿ ಕೂತ್ಕೋ, ನಿನಗೆ ತತ್ವೋಪದೇಶ ಮಾಡ್ತೇನೆ, ಪ್ರಳಯ ಕಾಲದಲ್ಲಿ ನನ್ನ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಹೋಯಿತು ಮೀನು. ಆಮೇಲೆ ಪ್ರಳಯ ಬಂತು, ಎಲ್ಲ ಕಡೆ ಸಮುದ್ರ ಆಯಿತು. ಮತ್ಸ್ಯರೂಪಿ ಪರಮಾತ್ಮ ಬಂದ, ಒಂದು ದೋಣಿಯೂ ಬಂತು. ಅದನ್ನು ಮತ್ಸ್ಯನ ತಲೆಯ ಕೋಡಿಗೆ ಕಟ್ಟಿ ಹಾಕಿ ಸತ್ಯವ್ರತ ದೋಣಿಯಲ್ಲಿ ಕೂತ. ಪ್ರಳಯ ಕಾಲ ಮುಗಿಯುವವರೆಗೆ ಆ ಮತ್ಸ್ಯರೂಪಿ ಪರಮಾತ್ಮ ಸತ್ಯವ್ರತನಿಗೆ ಮತ್ಸ್ಯ ಪುರಾಣವನ್ನು ಹೇಳಿದ. ಅವನು ತತ್ವ ಹೇಳಿದ, ಅದೇ ಮತ್ಸ್ಯ ಪುರಾಣ ಅಂತ ಪ್ರಸಿದ್ಧವಾಯಿತು. ಇದು ಮತ್ಸ್ಯಾವತಾರ. ಇದು ಸಾಧಾರಣ ಮೀನಲ್ಲ. ಇದು ಅದೇ ಚತುರ್ಮುಖ ಬ್ರಹ್ಮದೇವರಿಗೆ ವೇದೋಪದೇಶ ಮಾಡಿದ್ದೂ ಕೂಡ ಇದೇ ಮೀನೇ. ಇಂಥ ಅದ್ಭುತವಾದ ಮತ್ಸ್ಯಾವತಾರವನ್ನು ವರ್ಣಿಸಿದರು. ಇದಾದ ಮೇಲೆ ಸೂರ್ಯವಂಶ, ಚಂದ್ರವಂಶದಲ್ಲಿ ಬಂದಿರತಕ್ಕಂಥ ಅನೇಕ ರಾಜರ್ಷಿಗಳ ಕಥೆಯನ್ನು ಕೇಳ್ತಾನೆ ಪರೀಕ್ಷಿತ ರಾಜ. ಎರಡೂ ವಂಶ ಬಹಳ ದೊಡ್ಡದು. ಶುಕಾಚಾರ್ಯ ಹೇಳ್ತಾರೆ, ಸೂರ್ಯವಂಶ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ರಾಜರ್ಷಿಗಳು ಬಂದಿದ್ದಾರೆ. ಚಂದ್ರವಂಶದಲ್ಲಿ ಎಷ್ಟು ರಾಜರ್ಷಿಗಳು ಹುಟ್ಟಿದ್ದಾರೆ. ಅವರದ್ದೆಲ್ಲ ಚರಿತ್ರೆ ಹೇಳ್ತಾ ಹೋದರೆ ನಶಕ್ಯತೆ ವಿಸ್ತರತೋ ವಕ್ತುಂ ವರ್ಷ ಶತೈರಪಿ. 100 ವರ್ಷ ಹೇಳಿದರೂ ಕೂಡ ಮುಗಿಯೋದಿಲ್ಲ. ಕೆಲವು ರಾಜರ್ಷಿಗಳ ಚರಿತ್ರೆ ಹೇಳ್ತೇನೆ ಅಂತ ಪ್ರಾರಂಭಿಸಿದರು. ಆ ಸೂರ್ಯವಂಶದಲ್ಲಿ, ಸೂರ್ಯವಂಶ ಅಂದರೆ ಹೀಗೆ, ಪರಮಾತ್ಮನ ಮಕ್ಕಳು ಬ್ರಹ್ಮದೇವರು,
ಬ್ರಹ್ಮದೇವರ ಮಕ್ಕಳು ಮರೀಚ ಋಷಿಗಳು. ಮರೀಚ ಋಷಿಗಳ ಮಗ ಕಶ್ಯಪ. ಕಶ್ಯಪರ ಮಕ್ಕಳೇ ವಿವಸ್ವಾನ್ ಅಂತ. ಆ ವಿವಸ್ವಂತನ ಮಗನೇ ವೈವಸ್ವತಮನು. ವಿವಸ್ವಾನಿಗೆ ಸೂರ್ಯ ಅಂತ ಕರೀತಾರೆ. ಅವನ ಮಗ ವೈವಸ್ವತಮನು. ಅವನಿಗೆ ಶ್ರಾದ್ದ ದೇವ ಅಂತ ಹೆಸರು. ವಿಶೇಷವಾಗಿ ಶ್ರಾದ್ದ ಕರ್ಮಗಳನ್ನು ನೋಡ್ಕೋತಾ ಇದ್ದಂತೆ. ಶ್ರಾದ್ದ ಚೆನ್ನಾಗಿ ಮಾಡಬೇಕು. ಶ್ರಾದ್ದದಲ್ಲೇನಾದರೂ ಹೆಚ್ಚು ಕಡಿಮೆ ಆಯಿತು, ವ್ಯತ್ಯಾಸ ಆಯಿತು ಅಂದರೆ ಪಿತೃದೇವತೆಗಳಿಗೆ ಕೋಪ ಬರ್ತದೆ. ಆದ್ದರಿಂದ ಅವನು ಶ್ರಾದ್ದ ದೇವನಾಗಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ಶ್ರಾದ್ದ ಮಾಡುವ ಹಾಗೆ ನೋಡ್ಕೊಳ್ತಾ ಇದ್ದ. ಆ ಶ್ರಾದ್ದ ದೇವನನ್ನೇ ವೈವಸ್ವತಮನು ಅಂತ ಕರೀತಾರೆ. ಅವನ ವೈವಸ್ವತಮನುವಿನ ಮಗ ಇಕ್ಷ್ವಾಕು ಮಹಾರಾಜ. ಇಕ್ಷ್ವಾಕು ಮಹಾರಾಜನ ಮಗ ವಿಕುಕ್ಷಿ. ಅವನೂ ಕೂಡ ಇಕ್ಷ್ವಾಕು ಮಹಾರಾಜನಿಗೂ ಶ್ರಾದ್ದ ಕರ್ಮದಲ್ಲಿ ಬಹಳ ಆಸಕ್ತಿ. ಒಮ್ಮೆ ಶ್ರಾದ್ದ ದಿವಸ ಬಂದಾಗ ಇಕ್ಷ್ವಾಕು ಮಹಾರಾಜ ತನ್ನ ಮಗ ವಿಕುಕ್ಷಿಗೆ ಹೇಳ್ತಾನೆ, ಕಾಡಿಗೆ ಹೋಗಿ ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ತಗೊಂಡು ಬಾ ಅಂತ. ಆಗಿನ ಕಾಲದಲ್ಲಿ ಮಾಂಸ ಬಳಸ್ತಾ ಇದ್ದರು ಶ್ರಾದ್ದದ ದಿವಸ. ಅದು ಕೆಲವು ಪ್ರಾಣಿಗಳದ್ದು ಮಾತ್ರ. ಈಗ ಮಾಂಸ ನಿಷಿದ್ಧ. ಮಾಂಸದ ಬದಲು ಮಾಷ ಅಂದರೆ ಉದ್ದನ್ನು ಬಳಸ್ತಾರೆ. ಮಾಂಸ ತಗೊಂಡು ಬಾ ಅಂತ ಹೇಳಿದಾಗ ಅವನು ಮಾಂಸ ತಗೊಂಡು ಬಂದ. ಬೇಟೆಯಾಡಿ ತಗೊಂಡು ಬರುವಾಗ ದಾರಿಯಲ್ಲಿ ಹಸಿವಾಯಿತು ಅಂತ ಸ್ವಲ್ಪ ತಿಂದು ತಂದಿಟ್ಟ. ವಸಿಷ್ಠ ಋಷಿಗಳು ಪುರೋಹಿತರು ನೋಡಿದರು, ರಾಜ ಇಕ್ಷ್ವಾಕು ಮಹಾರಾಜ, ಈ ಮಾಂಸ ಯಾರೋ ತಿಂದು ತಂದ ಹಾಗಿದೆ, ಇದು ಪರಿಶುದ್ಧವಾಗಿಲ್ಲ. ಪಿತೃದೇವತೆಗಳಿಗೆ ಇಂಥದ್ದನ್ನು ನೈವೇದ್ಯ ಮಾಡಬಾರ್ದು. ಇದು ಭುಕ್ತೋಚ್ಛಿಷ್ಟ. ಇದು ತಿಂದು ಉಳಿದದ್ದನ್ನು ತಂದಿಟ್ಟಿದ್ದಾರೆ. ಒಂದು ಬಾಳೆಹಣ್ಣು ತೊಗೊಂಡು ಬಾ ದೇವ್ರ ನೈವೇದ್ಯಕ್ಕೆ ಅಂದರೆ ಅರ್ಧ ಬಾಯಿಗೆ ಹಾಕ್ಕೊಂಡು ಅರ್ಧ ತಂದಿಟ್ಟರೆ ಹೇಗೆ? ಆ ರೀತಿ ಆಯ್ತಿದು ಅಂತಂದಾಗ ಸಿಟ್ಟು ಬಂದು ಇಕ್ಷ್ವಾಕು ಮಹಾರಾಜ ವಿಕುಕ್ಷಿಯನ್ನು ದೇಶದಿಂದ ಹೊರಗೆ ಹಾಕಿದ್ನಂತೆ. ಅಷ್ಟು ಶ್ರಾದ್ದದಲ್ಲಿ ಶ್ರದ್ಧೆ ಉಳ್ಳವನು ಅವನು. ವಿಕುಕ್ಷಿಗೆ ಆಮೇಲೆ ಪ್ರವೇಶವೇ ಇಲ್ಲ. ಇಕ್ಷ್ವಾಕು ಮಹಾರಾಜನ ಮರಣ ಆದಮೇಲೆ ವಿಕುಕ್ಷಿ ಬಂದವನು. ಅಲ್ಲಿವರೆಗೆ ಅವನಿಗೆ ರಾಜ್ಯದಲ್ಲಿ ಅವಕಾಶ ಕೊಡಲಿಲ್ಲ. ಎಲ್ಲಿ ಕಾಡಿನಲ್ಲಿದ್ನೋ ಏನೋ. ಇಷ್ಟು ಶ್ರಾದ್ದದಲ್ಲಿ ಶ್ರದ್ಧೆ ಇಟ್ಟುಕೊಂಡವನು ಇಕ್ಷ್ವಾಕು ಮಹಾರಾಜ. ಶ್ರಾದ್ದ ದೇವನೂ ಅಷ್ಟೆ. ಪುರಾಣಗಳಲ್ಲಿ ಶ್ರಾದ್ದದ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಶ್ರಾದ್ಧೇ ತ್ರೀಣಿ ಪ್ರಶಂಸಂತಿ ಶೌಚ ಮಕ್ರೋಧ ಮತ್ವರಾಂ. ಶ್ರಾದ್ದದಲ್ಲಿ 3 ತಪ್ಪದೇ ಪಾಲಿಸಬೇಕು. ಒಂದು ಶೌಚ, ನಿವೇದನೆ ಮಾಡುವ ಪದಾರ್ಥವಾಗಲಿ, ಕರ್ತೃಗಳಾಗಲಿ, ಶ್ರಾದ್ದ ಮಾಡುವವರಾಗಲಿ, ಬಂದಿರುವ ಬ್ರಾಹ್ಮಣರಾಗಲಿ ಬಹಳ ಶುದ್ಧವಾಗಿರಬೇಕು. ಶ್ರಾದ್ದಕ್ಕೆ ಆಮಂತ್ರಣ ತಗೊಂಡ ಮೇಲೆ 2 ಊಟ ಮಾಡಬಾರ್ದು ಅಂತ ನಿಯಮ. ಆಮಂತ್ರಣ ತಗೊಂಡ ಮೇಲೆ ಒಂದೇ ಊಟ ಮಾಡ್ಕೊಂಡಿರಬೇಕು. ಯಾರನ್ನಾದರೂ ಉಪವಾಸ ಹಾಕಬೇಕು ಅಂತಿದ್ರೆ 1 ತಿಂಗಳು ಮುಂಚೆನೇ ಆಮಂತ್ರಣ ಕೊಟ್ಬಿಡ್ಬೇಕು. 1 ತಿಂಗಳಾದಮೇಲೆ ನಮ್ಮ ಮನೇಲಿ ಶ್ರಾದ್ದ ಇದೆ ಬನ್ನಿ ಅಂದರೆ 1 ತಿಂಗಳು ಅವರು ಉಪವಾಸವೇ. ಹಾಗೆ ನಿಯಮ ಇದೆ. ಅದು ಶ್ರಾದ್ದದ ನಿಯಮ. ಶೌಚಂ. ಇವನು ವಿಕುಕ್ಷಿ ಶ್ರಾದ್ದಕ್ಕೆ ನಿವೇದನೆ ಮಾಡಲಿಕ್ಕೆ ತಂದಾಗ ತಿಂದು ತಂದಿಟ್ಟ. ಆದ್ದರಿಂದ ಇಕ್ಷ್ವಾಕು ಮಹಾರಾಜ ಅವನನ್ನು ಹೊರಗೆ ಹಾಕಿದ. ಶೌಚಂ ಅಕ್ರೋಧಂ. ಕೋಪ ಮಾಡಬಾರ್ದು. ಶ್ರಾದ್ದದ ದಿವಸ ಬ್ರಾಹ್ಮಣರು ಪುರೋಹಿತರು ಕೋಪ ಮಾಡಬಾರ್ದು. ಯಜಮಾನನಿಗೆ ಅಭ್ಯಾಸ ಇರೋದಿಲ್ಲ. ಎಡಕ್ಕೆ ಹಾಕ್ಕೊಳ್ಳಿ ಬಲಕ್ಕೆ ಹಾಕ್ಕೊಳ್ಳಿ ಅಂತ ಇರ್ತಾರೆ. ಇದು ಹೆಚ್ಚು ಕಡಿಮೆ ಆಗ್ತದೆ. ಇವರು ಸಿಟ್ಟಾಗಿ ಬೈದು ಬಿಡಬಾರ್ದು. ಬೈತು ಕೋಪ ಬಂತು ಅಂತಂದರೆ ಶ್ರಾದ್ದಘಾತ. ಒಂದು ಕಡೆ ಹಾಗೆ ಆಯಿತು. ಒಬ್ಬರು ಶ್ರಾದ್ದ ಮಾಡ್ತಿದ್ರಂತೆ. ಪುರೋಹಿತರು ರೇಗ್ಲಿಕ್ಕೆ ಶುರು ಮಾಡಿದರು. ಅವರಿಗೆ ಅಭ್ಯಾಸ ಇಲ್ಲ. ಮೊದಲನೇ ಶ್ರಾದ್ದ ಮಾಡ್ತಾ ಇದ್ದಾರೆ. ಪುರೋಹಿತರು ರೇಗ್ಲಿಕ್ಕೆ ಶುರು ಮಾಡಿದರು. ಕೊನೆಗೆ ಯಜಮಾನ ಹೇಳಿದ್ದಂತೆ, ನಮ್ಮಪ್ಪ ಸತ್ತದ್ದಿದೆ ಫಸ್ಟ್ ಟೈಮು, ಅದರಿಂದ ಸ್ವಲ್ಪ ನಿಧಾನವಾಗಿ ಹೇಳಿ ಬೈಬೇಡಿ ಅಂದ. 2-3 ಸಲ ಸತ್ತರೆ ಅಭ್ಯಾಸ ಇರ್ತದೆ. ಮೊದಲನೇ ಸಲ ಸತ್ತಿದ್ದಾನೆ, ನೀವಿಷ್ಟು ಬೈದರೆ ಹೇಗೆ ಅಂತ. ಆ ರೀತಿ ಅಕ್ರೋಧಂ, ಕೋಪ ಬರ್ಕೊಡು. ಅತ್ವರಾಮ್, ಗಡಿಬಿಡಿ ಮಾಡಬಾರ್ದು. ಶ್ರಾದ್ದದ ದಿವಸ ಅವಸರ ಮಾಡಬಾರ್ದು, ನಿಧಾನವಾಗಿ ಮಾಡಬೇಕು. ಶೌಚ ತಪ್ಪಿದ್ದಕ್ಕೆ ಈ ವಿಕುಕ್ಷೆಯನ್ನು ಇಕ್ಷ್ವಾಕು ರಾಜ ಮನೆಯಿಂದ ಹೊರಗೆ ಹಾಕಿದ. ಇವೆಲ್ಲ ಶ್ರಾದ್ದದ ಮಹಿಮೆಯಲ್ಲಿ ಬರ್ತದೆ. ನಾಭಾಗ ಅಂತ ಒಬ್ಬ ರಾಜ, ಎಷ್ಟು ಪ್ರಾಮಾಣಿಕ, ಸೂರ್ಯವಂಶದ ರಾಜ. ಅವನ ಅಣ್ಣಂದರೆಲ್ಲ ಸೇರಿ ನಾಭಾಗನಿಗೆ ಆಸ್ತಿಯ ಒಂದು ಅಂಶವನ್ನು ಕೂಡ ಕೊಡದೇನೆ ಎಲ್ಲ ತಾವೇ ಹಂಚಿಕೊಂಡು ಬಿಟ್ರಂತೆ. ಅವನಿಗೆ ಭಾಗವೇ ಕೊಡಲಿಲ್ಲ. ಆಗ ತಂದೆ ಹತ್ತಿರ ಹೋಗಿ ಕೇಳಿದ, ಅಣ್ಣಂದರು ಎಲ್ಲ ಹಂಚಿಕೊಂಡ್ರು, ನನಗೇನೂ ಕೊಡಲಿಲ್ಲ ಅಂತ. ಆಗ ತಂದೆ ಹೇಳ್ತಾನೆ, ನೀನು ಜಗಳ ಮಾಡಲಿಕ್ಕೆ ಹೋಗಬೇಡ, ಕೊಡಲಿಲ್ಲ ಇಲ್ಲ, ನಿನಗೆ ಮಂತ್ರ ಬರ್ತದೆ. ಅಂಗಿರಸ ಗೋತ್ರದ ಬ್ರಾಹ್ಮಣರು ಒಂದು ಕಡೆ ಯಜ್ಞ ಮಾಡ್ತಿದ್ದಾರೆ, ಅಲ್ಲಿ ಹೋಗು, ಯಜ್ಞ ನೋಡ್ತಾ ಕೂತ್ಕೋ. ಅವರೇನಾದರೂ
ತಂತ್ರ ಮಂತ್ರಗಳಲ್ಲಿ ತಪ್ಪಿದರೆ ನೀನು ಅವರಿಗೆ ನೆನಪು ಮಾಡಿಕೊಡು, ಅವ್ರು ಏನು ಕೊಡ್ತಾರೋ ಅದರಿಂದ ಬದುಕು ಅಂತ. ಹಾಗೆ ಹೋದ. ಒಂದು ಕಡೆ ಬ್ರಾಹ್ಮಣರು ಆಂಗಿರಸ ಗೋತ್ರದವರು ಯಜ್ಞ ಮಾಡ್ತಿದ್ರು. 6ನೇ ದಿವಸದ್ದೇನೋ ತಪ್ಪಿ ಹೋಯ್ತಂತೆ ಅವರಿಗೆ ಮಂತ್ರ. ನಾಭಾಗ ಒಬ್ಬ ಕ್ಷತ್ರಿಯ ರಾಜಕುಮಾರ ನೆನಪು ಮಾಡಿಕೊಟ್ಟ ಮೇಲೆ ಆ ಯಜ್ಞ ಸಂಪೂರ್ತಿ ಆಯಿತು. ಆ ಯಜ್ಞಕ್ಕೋಸ್ಕರ ಅಂತ ಏನೇನು ಸಂಗ್ರಹ ಮಾಡಿದ್ರೋ ಎಲ್ಲ ನಾಭಾಗನಿಗೆ ಕೊಟ್ಟರು. ಇವನು ಅದನ್ನು ಗಂಟು ಕಟ್ಟಿಕೊಂಡು ತರ್ತಾ ಇದ್ದಾನೆ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಬಂದಂತೆ. ವ್ಯಕ್ತಿ ಬಂದು ಹೇಳ್ತಾನೆ, ಇದೆಲ್ಲ ನನಗೆ ಸೇರಿದ್ದು, ಒಂದು ತೊಗೊಂಡು ಹೋಗಬೇಡ ಅಂದ. ಈಗ ತಾನೇ ಬ್ರಾಹ್ಮಣರು ನನಗೆ ಕೊಟ್ಟರು, ನನಗೆ ಸೇರಿದ್ದು ನಾ ತೊಗೊಂಡು ಹೋಗ್ತೇನೆ ಅಂತೀವ. ಅವರು ಕೊಟ್ಟದ್ದು ತಪ್ಪು, ನೀ ತೊಗೊಳ್ಳೋದು ತಪ್ಪು ಅಂತ ಆ ವ್ಯಕ್ತಿ. ಅವ್ರು ಕೊಟ್ಟದ್ದು ತಪ್ಪು, ನೀ ತೊಗೊಳ್ಳೋದು ತಪ್ಪು, ಬೇಕಾದ್ರೆ ನಿಮ್ಮ ತಂದೆಯನ್ನು ಕೇಳಿ ಬಾ, ಇದು ನಿಂದಲ್ಲ, ಇದು ಅವ್ರಿಗೆ ಕೊಡ್ಲಿಕ್ಕೆ ಹಕ್ಕಿಲ್ಲ ಅಂತ. ಹೋಗಿ ಮನೆಗೆ ಬಂದು ತಂದೆಯನ್ನು ಕೇಳಿದ್ನಂತೆ. ಆಗ ತಂದೆ ಹೇಳ್ತಾನೆ ನಾಭಾಗನಿಗೆ, ಬಂದ ವ್ಯಕ್ತಿ ಯಾರು ಗೊತ್ತೋ? ರುದ್ರದೇವರು. ಒಂದು ಯಜ್ಞ ನಡೆಯುವಾಗ ಏನಾದರೂ ಉಳಿದ್ರೆ ಅದೆಲ್ಲ ರುದ್ರದೇವರಿಗೆ ಸೇರಿದ್ದಂತೆ. ಉಚ್ಛೇಷಣ ಭಾಗೋ ವೈ ರುದ್ರ ಅಂತ ಯಜ್ಞದಲ್ಲಿ ಸಂಗ್ರಹ ಮಾಡಿರ್ತಾರೆ. ಅನೇಕ ಸಂಗ್ರಹ ಮಾಡಿದಾಗ ಉಳಿದೇ ಉಳಿತದೆ, ಧನ ಧಾನ್ಯ ಎಲ್ಲ ಉಳಿತದೆ. ಅದೆಲ್ಲ ರುದ್ರದೇವರಿಗೆ ವಿನಿಯೋಗ ಮಾಡಬೇಕು. ಅದಕ್ಕೆ ರುದ್ರದೇವರು ಬಂದು ಕೇಳ್ತಾ ಇದ್ದಾರೆ. ನಾಭಾಗ ತಾನು ತೊಗೊಂಡು ಹೋಗ್ತಾ ಇದ್ದಾನೆ. ತಂದೆ ಹೇಳಿದ, ಇದು ರುದ್ರದೇವರಿಗೆ ಸೇರಿದ್ದು, ನೀವು ಹೋಗಿ ಕೊಟ್ಟು ಬಾ ಅಂತ. ಅವನು ಕೊಡಲಿಕ್ಕೋಸ್ಕರ ಮುದ್ದಾಂ ಬಂದಿದ್ದಾನೆ. ಅಲ್ಲಿವರೆಗೆ ಆ ಬ್ರಾಹ್ಮಣ ಬಂದವನು ರುದ್ರದೇವರಿದ್ದರು. ನಾಭಾಗ ಬಂದು ಹೇಳಿದ, ನಮ್ಮ ತಂದೆ ಹೇಳಿದರು ಇದು ನಿಮಗೇ ಸೇರಿದ್ದಂತೆ, ತಗೊಳ್ಳಿ ಅಂತ ಅಂದರು. ಎಷ್ಟು ಸಂತೋಷ ಆಯಿತು ರುದ್ರದೇವರಿಗೆ. ನೀನೂ ಪ್ರಾಮಾಣಿಕ, ನಿಂದಲ್ಲ ಅಂತ ಗೊತ್ತಾದ ಮೇಲೆ ಅಲ್ಲ ಅಂತ ಹೇಳಲಿಕ್ಕೆ ಬಂದಿದ್ದಿ, ಅಷ್ಟು ಮುಗ್ಧನಿದ್ದಿ ನೀನು. ನಿಮ್ಮಪ್ಪ ಪ್ರಾಮಾಣಿಕ, ನೀನೂ ಪ್ರಾಮಾಣಿಕ, ಸುಳ್ಳು ಹೇಳಲಿಲ್ಲ. ಬಹಳ ಸಂತೋಷ ಆಯಿತು, ಇದೆಲ್ಲ ನನಗೇ ಸೇರಿದ್ದು, ನಾನು ಕೊಡ್ತೇನೆ, ತೊಗೊಂಡು ಹೋಗು ಅಂತ ಕೊಟ್ರಂಥವ್ರು. ಅಂತೂ ಇವನಿಗೆ ಸಂಪತ್ತು ಸಿಕ್ತು. ಅದರಿಂದ ಬದುಕಿದವನು ನಾಭಾಗ. ಪ್ರಾಮಾಣಿಕತೆ ಹೇಗಿರಬೇಕು ಅನ್ನೋದಕ್ಕೆ ಇವನ ಕಥೆ ತೋರಿಸ್ತದೆ. ಅಂಬರೀಷೋ ಮಹಾಭಾಗ ಸಪ್ತದ್ವೀಪವತೀಂ ಮಹೀಂ. ಸಪ್ತದ್ವೀಪ ಸಹಿತವಾದ ಭೂಮಂಡಲ ಆಳ್ತಾ ಇದ್ದವನು ಅಂಬರೀಷ. ಅವನು ಹೇಗಿದ್ದ, ಅವನ ಜೀವನ ಹೇಗಿತ್ತು ಅಂತ ಹೇಳ್ತಾರೆ. ಸವೈ ಮನಃ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಕರೌ ಹರೇರ್ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಸವೈ ಮನಃ ಕೃಷ್ಣ ಪದಾರವಿಂದಯೋ. ಪ್ರತಿನಿತ್ಯ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರ ಧ್ಯಾನ ಮಾಡಿಯೇ ಮತ್ತೆ ರಾಜ್ಯಭಾರ. ಅಲ್ಲಿಯವರೆಗೆ ಮನೆಯಿಂದ ಹೊರಗೆ ಕಾಲಿಡ್ತಿದ್ದೆ. ಏನು ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಮೊದಲು ದೇವರ ಧ್ಯಾನ ಮಾಡಿ ಆಮೇಲೆ ಹೊರಗೆ ಹೋಗುವನು. ತಾನು ಪ್ರತಿನಿತ್ಯ ತನ್ನ ಸ್ನೇಹಿತರನ್ನು ಭೃತ್ಯರನ್ನು ಕೂಡಿಸ್ಕೊಂಡು ಭಗವಂತನ ಕಥೆ ಹೇಳ್ತಿದ್ದಂತೆ. ನಿತ್ಯ ಪುರಾಣ ಅಂತುಂಟು. ಒಂದು ದಿವಸವೂ ಕೂಡ ಬಿಡದೇನೆ ತನ್ನ ಭೃತ್ಯರಿಗೆ ಪ್ರಜೆಗಳಿಗೆ ತಾನೇ ಪರಮಾತ್ಮನ ಕಥೆ ಹೇಳುವವನು. ವಚಾಂಸಿ ವೈಕುಂಠ ಗುಣಾನುವರ್ಣನೆ. ಕರೌ ಹರೇರ್ ಮಂದಿರ ಮಾರ್ಜನಾದಿಷು. ತಾನೇ ತನ್ನ ಊರಿನ ದೇವಾಲಯಕ್ಕೆ ಹೋಗಿ 2 ಕೈಯಿಂದ ಹರಿಮಂದಿರ ಮಾರ್ಜನ ಮಾಡ್ತಿದ್ದಂತೆ. 2 ಕೈ ಉಪಯೋಗಿಸಿ ದೇವರ ಮನೆಯನ್ನು ಒರೆಸೋದು, ಸಾರಿಸೋದು, ಗುಡಿಸೋದು ಎಲ್ಲ ಮಾಡ್ತಿದ್ದ. ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯೇ. ತಾನು ಪಂಡಿತರನ್ನು ಕರೆಸಿ ಪ್ರತಿನಿತ್ಯ 1 ಕಿವಿಯಿಂದ ಹರಿಕಥೆ ಕೇಳ್ತಿದ್ದಂತೆ. ವ್ಯಾಸರ ವಾಣಿ ನೋಡಿ ಹೇಗಿದೆ. ಕರವು ದ್ವಿವಚನ, ಶ್ರುತಿಂ ಏಕವಚನ. 2 ಕೈಯಿಂದ ಹರಿಮಂದಿರ ಮಾರ್ಜನ ಮಾಡ್ತಾ ಇದ್ದ, 1 ಕಿವಿಯಿಂದ ಹರಿಕಥೆ ಕೇಳ್ತಿದ್ದ ಅಂತ ಹೇಳಿದ್ದಾರೆ. ಅಂದರೆ ಇನ್ನೊಂದು ಕಿವಿಯಿಂದ ಬಿಡ್ತಿದ್ದ ಅಂತ ಅರ್ಥ ಅಲ್ಲ. 2 ಕೈಯಿಂದ ಹರಿಮಂದಿರ ಮಾರ್ಜನ ಮಾಡ್ತಿದ್ದ ಅಂದರೆ ದೇವರ ಸೇವೆ ಮಾಡುವಾಗ 2 ಕೈಯನ್ನು ಉಪಯೋಗಿಸಬೇಕು. 1 ಕೈಯಿಂದ ಮಾಡಿದರೆ ಸ್ವಲ್ಪ ತಾತ್ಸಾರ ಮಾಡಿದ ಹಾಗೆ. ಏನಾದರೂ ದೊಡ್ಡವರು ಮಂತ್ರಾಕ್ಷತೆ ಕೊಡ್ತಾರೆ ಅಂದರೆ 2 ಕೈ ಹಿಡಿತಾರೆ. ಏನಾದರೂ ಒಂದು ವಸ್ತು ಕೊಡಲಿಕ್ಕೆ ಬಂದರೆ 2 ಕೈ ಹಿಡಿತಾರೆ. ಮಂಗಳಾರತಿ ಮಾತ್ರ 1 ಕೈಯಲ್ಲಿ ತೊಗೋಬೇಕಷ್ಟೆ, ಅದು 2 ಕೈಯಲ್ಲಿ ತೊಗೊಳ್ಬಾರ್ದು. ಅದು ಬಿಟ್ಟರೆ ಎಲ್ಲ 2 ಕೈ ಉಪಯೋಗಿಸ್ಬೇಕು. ಅವನು 2 ಕೈಯಿಂದ ಹರಿಮಂದಿರ ಮಾರ್ಜನ ಮಾಡ್ತಿದ್ದ. 2 ಕೈಯಿಂದ ಹರಿಪ್ರಸಾದ, ಹರಿನಿರ್ಮಾಲ್ಯ 2 ಕೈಯಿಂದ ತೊಗೊಳ್ಬೇಕು. ಕರವು ಹರೇರ್ಮನ್. 1 ಕಿವಿಯಿಂದ ಕಥೆ ಕೇಳ್ತಿದ್ದ ಅಂದರೆ ಏನರ್ಥ? 1 ಕಿವಿಯಿಂದ ಕೇಳಲಿಕ್ಕೆ ಆಗ್ತದ? ನಾವು ಹೇಳುವಾಗ 2 ಕಿವಿಗೂ ಬೀಳೋದಿಲ್ವ? 1 ಕಿವಿಯಿಂದ ಕೇಳ್ತಿದ್ದ ಅಂದರೆ ಏನರ್ಥ? ಬಹಳ ಅರ್ಥಗಂಭೀರವಾದ ಮಾತು ಇದೆಲ್ಲ. 1 ಕಿವಿಯಿಂದ ಕೇಳ್ತಾ ಇದ್ದ ಅಂದರೆ ಹರಿಕಥಾ ಶ್ರವಣ ಮಾಡಿದರೆ ಇದು ಮಂತ್ರ ಸಮಾನ ಅಂತ ಬಲಗಿವಿಯಿಂದ ಕೇಳ್ತಾ ಇದ್ದ. ಮಂತ್ರೋಪದೇಶ ಯಾರಾದರೂ ಕೊಡುವಾಗ ಹಿರಿಯರು ಬಲಗಿವಿಯಲ್ಲಿ ಮಂತ್ರೋಪದೇಶ ಕೊಡಬೇಕು ಅಂತುಂಟು.
ಎಡಗಿವಿಗೆ ಮಂತ್ರೋಪದೇಶ ಬೀಳಬಾರ್ದು. ಅದಕ್ಕೆ ಬಲಗಿವಿ ಹತ್ತಿರ ಬಾಯಿಟ್ಟು ಗುಟ್ಟಾಗಿ ಬಲಗಿವಿಯಲ್ಲಿ ಮಾತ್ರ ಮಂತ್ರೋಪದೇಶ ಕೊಡ್ತಾರೆ. ಎಡಗಿವಿಗೆ ಬೀಳಬಾರ್ದು. ಪುರಾಣದ ಕಥೆ ಕೇಳುವಾಗ, ಹರಿಕಥೆ ಕೇಳುವಾಗ ಬಲಗಿವಿಯಿಂದ ಒಂದು ಕಿವಿಯಿಂದ ಕೇಳ್ತಾ ಇದ್ದ ಅಂತಂದರೆ ಇದು ಮಹಾಮಂತ್ರಕ್ಕೆ ಸಮಾನ ಅನ್ನೋ ಭಾವನೆ ಅವನಿಗಿತ್ತು. ಆದ್ದರಿಂದ ಎರಡು ಕಿವಿಯಿಂದ ಕೇಳ್ತಿದ್ದಿಲ್ಲ. ಇದು ಈ ಸೂಚನೆ ಕೊಡಲಿಕ್ಕೆ ವ್ಯಾಸರು ಶ್ರುತಿಂ ಅಂತ ಏಕವಚನ ಪ್ರಯೋಗ ಮಾಡ್ತಾರೆ. ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ ಮುಕುಂದಲಿಂಗಾಲಯ ದರ್ಶನೇ ದೃಶವು. ಎರಡು ಕಣ್ಣು ಕೊಟ್ಟಿದ್ದಾನೆ ಭಗವಂತ. ದೇವರ ವಿಗ್ರಹ ಪ್ರತಿನಿತ್ಯ ನೋಡಲೇಬೇಕು, ಭಗವಂತನ ದರ್ಶನ ಮಾಡಲೇಬೇಕು, ಆ ನಿಯಮ ಇಟ್ಟುಕೊಂಡಿದ್ದ. ಇದೆಲ್ಲ ಅಂಬರೀಷನ ಚರಿತ್ರೆ. ಏಕಾದಶಿ ವ್ರತದಲ್ಲಿ ಬಹಳ ನಿಷ್ಠೆ ಇದ್ದವನು. ಅವನಿಗೆ ಪರಮಾತ್ಮನ ಅನುಗ್ರಹ. ದುರ್ವಾಸರು ಒಂದು ಸಲ ಅವನ ಮನೆಗೆ ಬಂದಾಗ ತಡವಾಗಿ ಬಂದರು. ದ್ವಾದಶಿ ದಿವಸ ಇವನು ಜಲಪಾರಣೆ ಮಾತ್ರ ಮಾಡಿದ್ದ. ಅಶಿತಾ ಆಪಹ, ನೀರು ಕುಡಿದ್ರೆ ಊಟ ಮಾಡಿದ ಹಾಗೂ ಸರಿ, ಮಾಡದೇ ಇದ್ದ ಹಾಗೂ ಸರಿ, ನೀರು ಕುಡಿದಿದ್ದ. ದುರ್ವಾಸರು ಇವನನ್ನು ಪರೀಕ್ಷೆ ಮಾಡಲಿಕ್ಕೆ ಅದನ್ನೇ ಆಕ್ಷೇಪ ಮಾಡಿದರು. ನನಗೆ ಆಮಂತ್ರಣ ಕೊಟ್ಟು ನನ್ನನ್ನು ಬಿಟ್ಟು ನೀರಾದರೂ ಹೇಗೆ ಕುಡಿದೆ ಅಂತ. ಅದಕ್ಕೊಂದು ಭೂತ ಸೃಷ್ಟಿ ಮಾಡಿ ಇವನನ್ನು ಸುಟ್ಟು ಬಿಡು ಅಂತ ಆಜ್ಞೆ ಮಾಡಿದರು. ಅಂಬರೀಷನನ್ನು ದ್ವಾದಶಿ ಬೆಳಗ್ಗೆ ಆ ಭೂತ ಅಟ್ಟಿಸ್ಕೊಂಡು ಬರ್ತಾ ಇದೆ. ಆವಾಗ ಆ ಸುದರ್ಶನ ಚಕ್ರ ಬಂದಿತ್ತಂತೆ ಪರಮಾತ್ಮಂದು ಅಂಬರೀಷನ ಮನೆಗೆ. ಯಾವತ್ತು? ದಶಮಿ. ಏಕಾದಶಿ ಉಪವಾಸ ಅಂದರೆ 3 ದಿನದ ವ್ರತ ಅದು. ದಶಮಿ ಒಂದು ಊಟ, ಏಕಾದಶಿ ನಿರಾಹಾರ, ದ್ವಾದಶಿ ಒಂದು ಊಟ. ದಶಮಿ ದಿವಸ ಇವನು ಸಂಕಲ್ಪ ಮಾಡುವಾಗಲೇ ಸುದರ್ಶನ ಚಕ್ರ ಬಂದಿತ್ತು. ಆ ದುರ್ವಾಸರು ಪ್ರಯೋಗ ಮಾಡಿದ ಭೂತವನ್ನು ಸುದರ್ಶನ ಚಕ್ರ ಸುಟ್ಟು ಹಾಕಿಬಿಡ್ತಂತೆ. ಆಮೇಲೆ ಅವರನ್ನೇ ಬೆನ್ನಹತ್ತಿತ್ತು, ದುರ್ವಾಸರನ್ನು. ಇಡೀ ಪ್ರಪಂಚ ತಿರುಗಿದರಂತೆ ಅವರು. ಎಲ್ಲಿ ಹೋದರೂ ಆ ಚಕ್ರ ಬಿಡಲೇ ಇಲ್ಲ. ಕೊನೆಗೆ ತಿರುಗಿ 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 ವೈಕುಂಠಕ್ಕೆ ಹೋದರು. ಪರಮಾತ್ಮನು ಕೈ ಎತ್ತಿಬಿಟ್ಟ. ಕೈಲಾಸದಲ್ಲಿ ರುದ್ರದೇವರು ಕೈ ಎತ್ತಿದ್ರು, ಬ್ರಹ್ಮದೇವರು ಕೈ ಎತ್ತಿದ್ರು. ಸತ್ಯಲೋಕಕ್ಕೆ ಹೋದಾಗ ವೈಕುಂಠಕ್ಕೆ ಹೋದರೆ ಪರಮಾತ್ಮನೂ ಕೈ ಎತ್ತಿಬಿಟ್ಟ. ಭಕ್ತನಿಗೆ ಅಪರಾಧ ಮಾಡಿದ್ದೆ, ನಾನೇನೂ ಮಾಡಲಿಕ್ಕಾಗೋದಿಲ್ಲ ಅಂತ. ಕೊನೆಗೆ ದುರ್ವಾಸರು ಅಂಬರೀಷನ್ ಮನೆಗೆ ಬಂದ್ರಂತೆ. ಬರುವಾಗ ಸರಿಯಾಗಿ ಮುಂದಿನ ಕಾರ್ತೀಕ ದ್ವಾದಶಿ ಬಂದಿದ್ದಾರೆ. ಹಿಂದಿನ ಕಾರ್ತೀಕ ದ್ವಾದಶಿ ಓಡ್ಲಿಕ್ಕೆ ಶುರು ಮಾಡಿದ್ರು, ಮುಂದಿನ ಕಾರ್ತೀಕ ದ್ವಾದಶಿ ಬಂದ್ರಂತೆ. ಅಲ್ಲಿಯವರೆಗೆ ಬರೀ ನೀರೇ ಕುಡಿತಾ ಇದ್ರಂತವು. ನೀರು ಕುಡಿದ್ರೆ ದೋಷ ಇಲ್ಲ ಅಂತ ಬ್ರಾಹ್ಮಣರು ಹೇಳಿದ್ರು. ನೀರೇ ಕುಡಿದಿದ್ದ ಈ ಅಂಬರೀಷ. ಅವ್ರಿಗೆ 1 ವರ್ಷ ನೀರು ಕುಡಿಸಿದವು. ನಾವು 1 ವರ್ಷ ನೀರು ಕುಡಿಸಿದ. ಇವರಿಗೆ ಅದೂ ಇಲ್ಲ ಅಂಬರೀಷನಿಗೆ. ಅವ್ರಿಗೆ ಊಟ ಹಾಕದೆ ನಾನು ಊಟ ಮಾಡೋದಿಲ್ಲ ಅಂತ ಇವನು ಕಾಯ್ತಾ ಇದ್ದ. 1 ವರ್ಷ ತಿರುಗಿ ತಿರುಗಿ ಬಂದ ಮೇಲೆ ಅಂಬರೀಷ ಹೇಳ್ತಾನೆ, ದುರ್ವಾಸರೇ, ಇವತ್ತು ದ್ವಾದಶಿನೇ ಬಂದಿದ್ದೀರಿ. ನಾನು ಹೇಳಿದ್ದು ಹಿಂದಿನ ಕಾರ್ತೀಕ ದ್ವಾದಶಿ, ನೀವು ಇವತ್ತಿನ ಕಾರ್ತೀಕ, ಈ ವರ್ಷದ ಕಾರ್ತೀಕ ದ್ವಾದಶಿ ಬಂದಿದ್ದೀರಿ. 1 ವರ್ಷ ತಿರುಗಿ ಬೇಗ ನದಿಗೆ ಹೋಗಿ ಸ್ನಾನ ಮಾಡಿ ಬನ್ನಿ, ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಿ ಬನ್ನಿ. ಅವರು ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಿ ತಡ ಆಗಿತ್ತು, ಅದಕ್ಕೆ ಇವನು ಪಾರಣೆ ಮಾಡಿಬಿಟ್ಟ ಸಾಧನೆ ದ್ವಾದಶಿ ಅಂತ. ಇವತ್ತು ಬೇಗ ಸ್ನಾನ ಮಾಡಿ ಬನ್ನಿ ಅಂದರೆ ಟ್ಯಾಪ್ ವಾಟ್ರೇ ಮಾಡಿಬಿಡ್ತೀನಿ ಅಂದ್ರಂತ. ಮತ್ತು ಅಲ್ಲಿ ಹೋದರೆ ಬೇಗ ಬರೋ ಮನಸ್ಸಾಗೋದಿಲ್ಲ, ನಿನ್ನನ್ನು ಕಾಯಿಸೋದಿಲ್ಲ, ನೀನು ಮಹಾನುಭಾವ ಅಂತ ಪ್ರಶಂಸೆ ಮಾಡಿ ಅಲ್ಲಿಂದಲ್ಲಿ ಭೋಜನ ಮಾಡಿ ಆಮೇಲೆ ಅಂಬರೀಷ ಮಾಡಿದ್ನಂತೆ. ಇಂಥ ಭಗವದ್ಭಕ್ತ ರಾಜರಿದ್ದರು ಅಂತ ತಿಳಿಸಿದ್ದಾರೆ. ಅಂಬರೀಷ ಇವರೆಲ್ಲ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಅಂತ ಬಿರುದು. ಆದರೆ ಅವನು ಮೊದಲು ಸತ್ಯ ಹರಿಶ್ಚಂದ್ರ ಅಲ್ಲ. ಅವನಿಗೆ ಸಂತತಿ ಇದ್ದಿಲ್ಲ, ಮಕ್ಕಳಿದ್ದಿಲ್ಲ. ವರುಣದೇವರಿಗೆ ಹರಕೆ ಹೊತ್ತನಂತೆ, ನನಗೊಂದು ಗಂಡು ಮಗು ಆದರೆ ಅದನ್ನೇ ಬಲಿ ಕೊಟ್ಟು ಯಾಗ ಮಾಡ್ತೇನೆ ಅಂತ ಹರಕೆ ಹೊತ್ತುಬಿಟ್ಟು. ಸ್ವಲ್ಪ ವಿಚಾರ ಮಾಡಬೇಕೋ ಬೇಡ. ಗಂಡು ಮಗು ಹುಟ್ಟಿದರೆ ಅದನ್ನೇ ಬಲಿ ಕೊಡ್ತೇನೆ ಅಂತ. ಹುಟ್ಟಿತು, ಒಂದು ಗಂಡು ಮಗು ಹುಟ್ಟಿತು. ಬಲಿ ಕೊಡ್ಲಿಕ್ಕೆ ಹಿಂದೇಟು ಹಾಕಿದ. ವರುಣದೇವರು ಬಂದೇ ಬಿಟ್ಟರು ಮನೆಗೆ. ಹರಿಶ್ಚಂದ್ರ, ಗಂಡು ಮಗು ಆದರೆ ಬಲಿ ಕೊಟ್ಟು ಯಾಗ ಮಾಡ್ತೇನೆ ಅಂತ ಹರಕೆ ಮಾಡ್ಕೊಂಡಿದ್ದಿ, ಗಂಡು ಮಗು ಹುಟ್ಟಿದೆ, ಯಜ್ಞ ಮಾಡು ಅಂದರು. ಹರಿಶ್ಚಂದ್ರ ಏನೋ ಹೇಳಿ ತಪ್ಪಿಸ್ಕೊಂಡ. ನಾನು ನಿಮಗೆ ಹರಕೆ ಮಾಡಿದ್ದು ಹೌದು, ಆದರೆ ಈಗ ತಾನೇ ಹುಟ್ಟಿದೆ ಮಗು, 10 ದಿವಸ ಆಗುವವರೆಗೆ ಮೈಲಿಗೆ ಇರ್ತದೆ, ಅಶೌಚ, ಜಾತಾಶೌಚ, 10 ದಿವಸ ಕಳೆದ ಮೇಲೆ ಯಜ್ಞ ಮಾಡ್ತೇನೆ ಎಂದ. ಹೋದರು ವರುಣದೇವರು. ಹೌದು, ಮೈಲಿಗೆ ಯಾಕೆ ಅಂತ. 10 ದಿವಸ ಕಳೀತು, ಮತ್ತೆ ಬಂದರು ವರುಣದೇವರು. 10 ದಿವಸ ಆಯ್ತಲ್ಲ, ಈಗ ಯಜ್ಞ ಮಾಡು ಅಂದರು. ಆಗ ಹರಿಶ್ಚಂದ್ರ ಹೇಳ್ತಾನೆ, ಇನ್ನೊಬ್ಬರು ಆಚಾರ್ಯ ಹೇಳಿದರು, ಮಗು ಮಡಿಗೆ ಬರಬೇಕಾದ್ರೆ ಹಲ್ಲು ಬರಬೇಕಂತೆ. ಹಲ್ಲು ಬಂದ ಮೇಲೆ ಮಡಿಗೆ ಬರ್ತದೆ, ಅಲ್ಲಿವರೆಗೆ ಬರೋದಿಲ್ಲ ಅಂತದು. ಹಲ್ಲು ಬರಲಿ, ಆಮೇಲೆ ಯಜ್ಞ ಮಾಡ್ತೇನೆ. ವರುಣ ಮತ್ತೆ ಹೋದ. ಹಲ್ಲು ಬಂತು, ವಿಚಾರಿಸ್ತಾ ಇದ್ದ, ಬಂತಾ ಇಲ್ವಾ ಅಂತ. ಬಂತು ಅಂತ ಗೊತ್ತಾಯಿತು. ವರುಣ ಬಂದ, ಹಲ್ಲು ಬಂತು, ವರ್ಣನೂ ಬಂದ. ಯಜ್ಞ ಮಾಡು ಅಂದ.
ಆಗ ಹರಿಶ್ಚಂದ್ರ ಹೇಳ್ತಾನೆ, ಇನ್ನೊಬ್ಬರು ದೊಡ್ಡ ಆಚಾರ್ಯ ಹೇಳಿದರು ಧರ್ಮಶಾಸ್ತ್ರದವರು, ಮೊದಲು ಬಂದ ಹಲ್ಲು ಒಂದು ಸಲ ಬೀಳಬೇಕಂತೆ, ಆಮೇಲೆ ಮಡಿಯಂತೆ ಅಂತಂದ. ಸರಿ, ಬೀಳ್ತದೆ, ಒಂದು ಸಲ ಹಲ್ಲು ಬೀಳ್ತದೆ, ಮತ್ತು ಎರಡನೇ ಸಲ ಬರ್ತದೆ. ಬೀಳಲಿ ಅಂತ ಹೋದ, ಇಲ್ದಿದ್ರೆ ಬೀಳಿಸಿಬಿಡ್ತಿದ್ನೋ ಏನೋ ಗೊತ್ತಿಲ್ಲ, ಅಂತೂ ಹೋದ. ಬಿತ್ತು ಅಂತಾಯಿತು, ಮತ್ತೆ ವರುಣ ಬಂದ, ಹಲ್ಲು ಬಿತ್ತಲ್ಲ ಯಜ್ಞ ಮಾಡು. ಅಲ್ಲ, ಎರಡನೇ ಸಲದ ಗಟ್ಟಿ ಹಲ್ಲು ಬಂದ ಮೇಲೆ ಮಡಿಯಂತೆ ಅಂತಂದ. ಮತ್ತೆ ವರುಣ ಹೋದ. ಆವಾಗ ಹರಿಶ್ಚಂದ್ರ, ಇವನು ರೋಹಿತ ಅಂತ ಮಗ ದೊಡ್ಡವನಾಗಿದ್ದ, ಈ ವರುಣ ಬಿಡಲ್ಲ, ನನ್ನನ್ನು ನಮ್ಮಪ್ಪ ಬಲಿ ಕೊಡಲೇಬೇಕಾಗ್ತದೆ ಅಂತ ಮನೆ ಬಿಟ್ಟು ಓಡೋಗ್ಬಿಟ್ಟು. ಅದಕ್ಕೆ ಮುಂಚೆ ಇನ್ನೊಂದು ಸಲ ಬಂದಾಗ ಹರಿಶ್ಚಂದ್ರ ಹೇಳ್ತಾನೆ, ಉಪನಯನ ಒಂದು ಮಾಡಿಬಿಡ್ತೀನಿ, ಪೂರ್ತಿ ಮಡಿಗೆ ಬರ್ತದೆ ಅಂತಂದ. ಉಪನಯನವೂ ಆಯಿತು. ಆಮೇಲೆ ಮತ್ತೆ ವರುಣ ಬಂದ, ಉಪನಯನ ಆಯ್ತಲ್ಲ, ನನಗಂತೂ ಇನ್ವಿಟೇಷನ್ ಕೊಡಲಿಲ್ಲ, ಉಪನಯನ ಆಯಿತು, ಈಗಾದರೂ ಯಜ್ಞ ಮಾಡು ಅಂತ. ಯಜ್ಞ ಮಾಡು ಅಂತ ಹೇಳಿದರೆ ಆವಾಗ ಆ ಮಗನೇ ಓಡಿ ಹೋಗಿದ್ದಾನೆ ಅಂತ ಆಯಿತು. ಮಗ ಇಲ್ಲ ಮನೆಯಲ್ಲಿ, ಉಪನಯನ ಮಾಡಿಕೊಂಡು ಯಾವ ಗುರುಕುಲಕ್ಕೆ ಹೋಗಿದ್ದಾನೋ ಗೊತ್ತಿಲ್ಲ, ಅಂತೂ ಎಲ್ಲಿ ಹುಡುಕಿದರೂ ಸಿಕ್ಕಿಲ್ಲ ಅಂತಾಯಿತು. ವರುಣದೇವರಿಗೆ ಸಿಟ್ಟು ಬಂತು. ಅವನ ವರುಣದೇವರ ಕೋಪದಿಂದ ಹರಿಶ್ಚಂದ್ರನ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳಿಕ್ಕೆ ಶುರುವಾಯಿತು. ಜಲೋದರ ಅಂತ ಒಂದು ರೋಗ ವರುಣದೇವರ ಕೋಪದಿಂದ ಬರೋದದು. ಅದಕ್ಕೆ ವರುಣ ಸೂಕ್ತ ಪಾರಾಯಣ ಮಾಡಿದರೆ ನೀರು ಜಾಸ್ತಿ ಆದರೂ ಹೋಗ್ತದೆ. ಜಲೋದರ ರೋಗ ಬಂತು, ಏನು ಮಾಡಿದರೂ ವಾಸಿ ಆಗಲಿಲ್ಲ. ಅದು ರೋಹಿತನಿಗೆ ಗೊತ್ತಾಯಿತು. ಕೊನೆಗೆ ರೋಹಿತ ತಾನೇ ಬಲಿ ಆಗಿಬಿಡ್ತೇನೆ, ನಮ್ಮ ಅಪ್ಪನ ರೋಗ ಹೋದರೂ ಸಾಕು ಅಂತ ಹೇಳಿ ತಾನು ಬರ್ತಾನೆ. ಬರುವಾಗ ಅಜೀಗರ್ತ ಅಂತ ಒಬ್ಬ ಋಷಿಕುಮಾರ ಇದ್ದ, ಒಬ್ಬ ಋಷಿ ಅವನ ಮಗನನ್ನು ತಾನೆಸ್ಕೋತಾನೆ. ನನ್ನ ಬದಲಿಗೆ ವರುಣನಿಗೆ ಬಲಿ ಕೊಡಿಸ್ತೇನೆ, ನಾನು ಉಳಿತೇನೆ, ನಿನಗೆ ಇನ್ನಿಬ್ಬರು ಮಕ್ಕಳು ಉಳಿತಾರೆ, ಒಬ್ಬ ಮಗನನ್ನು ಕೊಡು ಅಂದಾಗ ಅವನು ಕೂಡ ಕೊಟ್ಟ. ಅಜೀಗರ್ತ ಅಷ್ಟು ಕರುಣೆ, ಒಬ್ಬ ಮಗನನ್ನು ಕೊಟ್ಟ. ರೋಹಿತ ಮಗನನ್ನು ಕರ್ಕೊಂಡು ಬಂದು ಯಜ್ಞಕ್ಕೆಲ್ಲ ವ್ಯವಸ್ಥೆ ಮಾಡಿದ. ಹರಿಶ್ಚಂದ್ರ ಯಜ್ಞ ಮಾಡುವಾಗ ಆ ಅಜೀಗರ್ತರ ಮಗನನ್ನು ರೋಹಿತನ ಬದಲಿಗೆ ಅವನನ್ನು ಕಂಬಕ್ಕೆ ಕಟ್ಟಿ ಹಾಕಿದ್ದಾರೆ, ಇನ್ನೇನು ಬಲಿ ಕೊಡಬೇಕು. ಆವಾಗ ಪಶ್ಚಿಮಕ್ಕೆ ತಿರುಗಿ ಅವನು ಸ್ತೋತ್ರ ಮಾಡಿದನಂತೆ. ಈ ಸ್ತೋತ್ರ ಮಾಡಿದಾಗ ವರುಣದೇವರು ಪ್ರಸನ್ನರಾಗಿ ಇವನ ಅಜೀಗರ್ತರ ಮಗನನ್ನೂ ಬಿಡಿಸಿ ರೋಹಿತನನ್ನೂ ಬಿಟ್ಟು ಬದುಕೊಳ್ಳಿ, ಇಂಥ ಹರಿಕೆ ಇನ್ನೊಂದು ಸಲ ಹೊರಬೇಡ ಅಂತ ಹೇಳಿ ಹೋದರು. ಹೀಗೆ ಹರಿಶ್ಚಂದ್ರ ಕಾಲವಂಚನೆ ಮಾಡಿದವನು, ಆಮೇಲೆ ಸತ್ಯ ಹರಿಶ್ಚಂದ್ರನಾಗಿ ಬದಲಾದ. ಮೊದಲು ಅವನ ಕಥೆ ಇದು, ಅದು ಭಾಗವತ ಹೇಳ್ತಾ ಇದೆ. ಹೀಗೆ ಹರಿಶ್ಚಂದ್ರ ಭಗೀರಥ ತನ್ನ ಪೂರ್ವಿಕರನ್ನು ಉದ್ಧಾರ ಮಾಡಬೇಕು ಅಂತ ಆಕಾಶದಲ್ಲಿ ಹರಿಯುವ ಗಂಗೆಯನ್ನು ಭೂಮಿಯವರೆಗೆ ಇಳಿಸಿದವನು. ಎಷ್ಟು ಜನರಿಗೆ ಉಪಯೋಗ ಆಯಿತು. 3 ಲೋಕ, ತ್ರಿಪಥಗಾಮಿನಿ ಅಂತ ಹೆಸರು. 3 ಲೋಕದವರು ಗಂಗೆಯಲ್ಲಿ ಸ್ನಾನ ಮಾಡಿ ಪವಿತ್ರರಾಗ್ತಾ ಇದ್ದಾರೆ. ಭಾಗೀರಥಿ ಗಂಗೆ ಅಂತ ಸ್ಮರಣೆ ಮಾಡ್ತಾ ಇದ್ದಾರೆ. ಅಂಥ ಪವಿತ್ರವಾದ ಗಂಗೆಯನ್ನು ತರಿಸಿದವರು ಭಗೀರಥ. ಆದ್ದರಿಂದಲೇ ಭಾಗೀರಥಿ ಅಂತ ಹೆಸರು ಬಂತು. ಇಂಥ ಲೋಕೋಪಕಾರ ಮಾಡಿದ ಭಗೀರಥ ಸೂರ್ಯವಂಶದವನು. ಅದೇ ವಂಶದಲ್ಲಿ ಪಿತೃವಾಕ್ಯ ಪರಿಪಾಲನೆ, ಭ್ರಾತೃಪ್ರೇಮ, ಮಾತೃಗಳಲ್ಲಿ ಭಕ್ತಿ, ಇದಕ್ಕೆಲ್ಲ ಹೆಸರುವಾಸಿಯಾದವನು ಶ್ರೀರಾಮಚಂದ್ರ. ಮಹಾತ್ಯಾಗಮೂರ್ತಿ. ದಶರಥ ತನ್ನ ಬಾಯಲ್ಲಿ ತಾನು ಹೇಳಲಿಲ್ಲ, ನೀನು ಕಾಡಿಗೆ ಹೋಗು, ಕೈಗೆ ನಾನು ವರ ಕೊಡ್ತೇನೆ ಅಂತ ಹೇಳಿದ್ದೇನೆ, 14 ವರ್ಷ ಕಾಡಿಗೆ ಹೋಗು ಅಂತ ದಶರಥ ಹೇಳಲೇ ಇಲ್ಲ. ವಿಷಯ ಗೊತ್ತಾಯಿತು, ರಾಮ ತಾನೇ ಕಾಡಿಗೆ ಹೋದ. ನಮ್ಮಪ್ಪ ವರ ಕೊಡ್ತೇನೆ ಅಂತ ಹೇಳಿದ್ದಾನೆ, ಕೈಕೇಯಿ ವರ ಕೇಳ್ತಿದ್ದಾಳೆ, ಹೋದ್ರಾಯಿತು ಅಂತ ತಾನೇ ಹೋದ. 14 ವರ್ಷ. ಎಂಥ ತ್ಯಾಗ! ಇನ್ನೊಬ್ಬರಾಗಿದ್ದರೆ ಏನಾದರೂ ಮಾಡಿ ನಾನು ಬಿಡೋದಿಲ್ಲ ಅಂತ ಕೂಡ್ತಿದ್ರು. ರಾಮ 14 ವರ್ಷ ಕಾಡಿಗೆ ಹೋಗಿ ಅಂಥ ದೊಡ್ಡ ತ್ಯಾಗ ಮಾಡಿದ್ದಾನೆ. ತ್ಯಾಗೇನೈಕೆ ಅಮೃತತ್ವ ಮಾನಶು. ತ್ಯಾಗಮೂರ್ತಿ. ಲಕ್ಷ್ಮಣ, ಅವನಿಗೇನು ನಿರ್ಬಂಧ ಇದ್ದಿಲ್ಲ. ಊರ್ಮಳೆಯನ್ನು ಮದುವೆ ಮಾಡಿಕೊಂಡವನು. ಆ ಊರ್ಮಳೆಯನ್ನು ಮನೆಯಲ್ಲಿ ಬಿಟ್ಟು ಅತ್ತೆ ಮಾವಂದಿರು ಸೇವೆ ಮಾಡಿಕೊಂಡಿರು ಅಂತ ಹೇಳಿ ತಾನು ರಾಮನ ಸೇವೆ ಮಾಡಬೇಕು 14 ವರ್ಷ ಅಂತ ಕಾಡಿಗೆ ಬಂದವನು ಲಕ್ಷ್ಮಣ. ಅವನ ತ್ಯಾಗ ಎಂಥದ್ದು! ಇವರಿಬ್ಬರೂ ಕಾಡಿಗೆ ಹೋದ ಮೇಲೆ ಅನಿವಾರ್ಯವಾಗಿ ಭರತ ರಾಜನಾಗಬೇಕಾಗಿತ್ತು. ಲಕ್ಷ್ಮಣನ ತಮ್ಮ ಭರತ. ನಾನಂತೂ ಆ ಸಿಂಹಾಸನದಲ್ಲಿ ಕೂಡೋದಲ್ಲ, ನನ್ನ ಯೋಗ್ಯತೆ ಅಲ್ಲ, ರಾಮನ ಪಾದುಕೆ ಇಡ್ತೀನಿ, ನಾನು ಹೊರಗಡೆ ನಂದಿಗ್ರಾಮದಲ್ಲಿರ್ತೇನೆ ಅಂತ 14 ವರ್ಷ ತಪಸ್ವಿಯಾಗಿ ನಂದಿಗ್ರಾಮದಲ್ಲಿದ್ದಂಥ ಭರತ. ಎಂಥ ತ್ಯಾಗಮೂರ್ತಿಗಳಿವು! ಇಷ್ಟು ತ್ಯಾಗ ಮಾಡಿದ್ರು. ಅಯೋಧ್ಯೆಗೆ ಬರೋದು ಹೋಗೋದು. ಲಕ್ಷ್ಮಣ 14 ವರ್ಷ ಈ ಕಡೆ ತಲೆ ಹಾಕಿಲ್ಲ. ಭರತನೂ ಕೂಡ ನಾಡಿನೊಳಗೆ ಕಾಲಿಡಲಿಲ್ಲ. ಅಷ್ಟು ತ್ಯಾಗ ಮಾಡಿ, ರಾಮನಿಗೋಸ್ಕರ ತ್ಯಾಗ ಮಾಡಿ ಕೀರ್ತಿ ಗಳಿಸಿದಂಥವರು ಇವರೆಲ್ಲ. ಅದೇ ಕೈಕೇಯಿ ಅಪಕೀರ್ತಿ ಕಟ್ಕೊಂಡು.
ರಾಮ ಅಂತ ಹೆಸರಿಟ್ಕೋತಾರೆ, ಲಕ್ಷ್ಮಣ ಅಂತ ಹೆಸರಿಟ್ಕೋತಾರೆ, ಕೈಕೇಯಿ ಅಂತ ಯಾರಾದರೂ ಹೆಸರಿಟ್ಕೋತಾರೆ. ನಾನಂತೂ ಕೇಳಲಿಲ್ಲ, ಯಾರನ್ನಾದರೂ ಒಬ್ರನ್ನ ಕೈಕೇಯಿ ಬಾಯಿ ಅಂತ ಕೇಳೇ ಇಲ್ಲ. ಗೋದಾಬಾಯಿ, ರಾಧಾಬಾಯಿ ಕೇಳಿದ್ದೇವೆ, ಕೈಕೇಯಿ ಬಾಯಿ ಇಲ್ಲವೇ ಇಲ್ಲ. ಯಾಕೆ? ಕೈಕೇಯಿ ಎಷ್ಟು ಅಪಕೀರ್ತಿ ಬಂತು. ರಾಮನನ್ನು ಕಾಡಿಗಟ್ಟಿದವಳು, ಅದರಿಂದ ಲಕ್ಷ್ಮಣ ಹೋದ, ಭರತ ಹೋದ. ಇದು ಯಾಕೆ? ನಾನು ರಾಜಮಾತೆ ಆಗಬೇಕು ಅಂತ ಆಸೆಪಟ್ಟದ್ದಕ್ಕೆ. ರಾಮನಿಗೆ ಯಾವ ಆಸೆನೂ ಇದ್ದೆ. ವಿದ್ಧಿಮಾಂ ಋಷಿಭಿಸ್ತುಲ್ಯಂ, ವಿದ್ಧಿಮಾಂ ಋಷಿಭಿಸ್ತುಲ್ಯಂ ಅಂತಾನೆ. ನಾನು ತಪ್ಪಿ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ದೇನೆ, ಋಷಿಗಳ ವಂಶದಲ್ಲೇ ಹುಟ್ಟಬೇಕಾಗಿತ್ತು, ನಾನು ಕಾಡಿನಲ್ಲಿರಲಿಕ್ಕೆ ಹುಟ್ಟಿದವನು ಅಂತ ಏನೂ ಬೇಜಾರು ಮಾಡಿಕೊಳ್ಳದೆ ಕಾಡಿಗೆ ಹೋದವನು ರಾಮ. ಇವರೆಲ್ಲ ಸೂರ್ಯವಂಶದವರು. ಚಂದ್ರವಂಶದಲ್ಲಿ, ಚಂದ್ರವಂಶ ಅಂದರೆ ಪರಮಾತ್ಮನ ಮಗ ಬ್ರಹ್ಮ, ಬ್ರಹ್ಮನ ಮಗ ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಮಗ ಚಂದ್ರ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಪುರೂರವನ ಮಗ ಆಯುರಾಜ, ಆಯುರಾಜನ ಮಗ ನಹುಷ. ಅವರೆಲ್ಲ ದೊಡ್ಡ ದೊಡ್ಡ ಪ್ರಸಿದ್ಧ ರಾಜರು. ನಹುಷನ ಮಗ ಯಯಾತಿ, ನಹುಷನಿಗೆ ಯಯಾತಿ ಅಂತ ಮಗ. ಅದೇ ವಂಶದಲ್ಲೇ ರಜಿ ಅಂತ ಒಬ್ಬ ಹುಟ್ಟಿದ, ರಜಿರಾಜ ಅಂತ ಅವನ ಹೆಸರು. ಎಂಥ ಕೆಲಸ ಮಾಡಿದ್ದಾನೆ ರಜಿರಾಜ. ಯತ್ರ ರಜಿಹಿ ತತ್ರ ಜಯ. ಎಲ್ಲಿ ರಜಿರಾಜ ಇರ್ತಿದ್ನೋ ಆ ಕಡೆ ಜಯ ಬರ್ತಿತ್ತಂತ. ಅಂಥ ವ್ಯಕ್ತಿ ರಜಿರಾಜ. ಯಯಾತಿ ಇವರೆಲ್ಲ ತ್ಯಾಗಮೂರ್ತಿಗಳೇ. ಯಯಾತಿ, ಇನ್ನು ಯಯಾತಿಗೆ 5 ಜನ ಮಕ್ಕಳು, ದೃಹ್ಯು, ಅನು, ಪೂರು, ಯದು, ತುರ್ವಸು. ಯದು ವಂಶದಲ್ಲಿ ಕಾರ್ತವೀರ್ಯಾರ್ಜುನ, ಇವರೆಲ್ಲ ಶೂರಸೇನ ರಾಜ, ವಸುದೇವ ಎಲ್ಲ ಯದುವಂಶಕ್ಕೆ ಸೇರಿದವು. ಪೂರ್ವವಂಶದಲ್ಲಿ ಬಂದವರು ಪಾಂಡವರು, ಕೌರವರು, ಇವರೆಲ್ಲ ಪೂರ್ವವಂಶದವರು. ಎಲ್ಲ ಬಹಳ ತ್ಯಾಗ ಮಾಡಿದ, ಧರ್ಮವನ್ನು ಎತ್ತಿ ಹಿಡಿದಂಥ ರಾಜರ್ಷಿಗಳು. ಚಂದ್ರವಂಶದ ಕುರುರಾಜ, ಅವರಿಂದಲೇ ಪಾಂಡವರನ್ನ ಕೌರವರನ್ನ ಇಬ್ಬರನ್ನೂ ಸೇರಿಸಿ ಕೌರವರು ಅಂತ ಕರೆಯೋದು. ಆ ಕುರುವಂಶದಲ್ಲೇ ಪಾಂಡುರಾಜನೂ ಬಂದ, ಧೃತರಾಷ್ಟ್ರನೂ ಬಂದ. ಅವರು ಕೌರವರು ಅಂತ ಪ್ರಸಿದ್ಧರಾದರು, ಇವರು ಪಾಂಡವರು ಅಂತ ಪ್ರಸಿದ್ಧರಾದರು. ಕುರುರಾಜನ ಕಥೆ ಹೇಳ್ತೀನಿ, ಎಷ್ಟು ರೋಚಕವಾಗಿದೆ ಅಂದರೆ, ಆ ಕುರು ಇವರೆಲ್ಲ ಚಂದ್ರವಂಶದ ರಾಜರು ತಮ್ಮ ರಾಜಧಾನಿಯನ್ನು ಅಲಹಾಬಾದ್ ಮಾಡಿಕೊಂಡಿದ್ರಂತೆ. ಅಲಹಾಬಾದ್, ಪ್ರಯಾಗವನ್ನೇ ರಾಜಧಾನಿ ಅಂತ ಮಾಡಿಕೊಂಡಿದ್ದು. ಒಂದು ಸಲ ಬರಗಾಲ ಬಂತಂತೆ. ಅವನು ಯೋಚನೆ ಮಾಡಿದ್ದು, ಯಾರು? ಕುರು ಮಹಾರಾಜ ಪ್ರಯಾಗದಲ್ಲಿದ್ದವನು. ಬರಗಾಲ ಬಂದಿದೆ, ಅದರಿಂದ ಒಳ್ಳೆ ಬೆಳೆ ಬೆಳಿಬೇಕು ಅಂತ ಸಂಕಲ್ಪ ಮಾಡಿದ. ಈ ರೈತರೆಲ್ಲ ಸರಿಯಾಗಿ ಬೆಳೆ ಬೆಳೀತಾ ಇಲ್ಲ, ಬರಗಾಲ ಬಂದಿದೆ, ಬರಗಾಲ ಪರಿಹಾರ ಮಾಡಬೇಕು ಅಂತ ಹೇಳಿ ಯಮದೇವರ ಹತ್ರ ಹೋಗಿ ಕೇಳಿದ್ನಂತೆ. ಬರಗಾಲ ಬಂದಿದೆ ಭೂಮಿಯಲ್ಲಿ, ಅದಕ್ಕೆ ಚೆನ್ನಾಗಿ ಉಳಬೇಕು, ಬಿತ್ತಬೇಕು, ಬೆಳೆ ಬೆಳಿಬೇಕು, ಪ್ರಜೆಗಳು ಸುರಕ್ಷಿತವಾಗಿರಬೇಕು. ಅದಕ್ಕೆ ನೇಗಿಲಿಗೆ 2 ಎತ್ತು ಕಟ್ಟಿರ್ತಾರೆ ಮುಂದೆ, ನೇಗಿಲು ಅಂತ, ಅದರಿಂದ ಉಳಬೇಕು, ಆಮೇಲೆ ಬಿತ್ತಬೇಕು. ನೇಗಿಲಿಗೆ ನಾನು ಎತ್ತು ಕಟ್ಟೋದಿಲ್ಲ, ಎತ್ತು ಕಟ್ಟಿ ಉಳಿದ್ರೆ ಏನು ಬೆಳೆ ಬಂದಿಲ್ಲ, ನಿನ್ನ ಕೋಣ ಸ್ವಲ್ಪ ಕೊಡು ಅಂತ ಕೇಳಿದ್ನಂತೆ. ಯಮದೇವರು ತನ್ನ ಕೋಣ ಕೊಟ್ಟರು. ರುದ್ರದೇವರ ಹತ್ರ ಹೋಗಿ ಆ ಕುರು ಮಹಾರಾಜ ನಂದಿಯನ್ನು ಕೇಳಿದ್ನಂತೆ, ನಂಗೆ ಸ್ವಲ್ಪ ನಂದಿ ಕೊಡು ಅಂತ. ಅವನು ನಂದಿಯನ್ನು ಕೊಟ್ಟ. ಒಂದು ಬದಿಯಲ್ಲಿ ನಂದಿ, ಇನ್ನೊಂದು ಬದಿಯಲ್ಲಿ ಯಮನ ಕೋಣ ಮಹಿಷ. 2 ಕಟ್ಟಿ ನೇಗಿಲಿನಿಂದ ಉಳ್ಲಿಕ್ಕೆ ಹೊರಟ. ಅಷ್ಟೊತ್ತಿಗೆ ಪರಮಾತ್ಮ ಬರ್ತಾನೆ ಭೂಮಿಗೆ. ಭಗವಂತ ಬಂದು ಕೇಳಿದ, ರಾಜ, ನೀನೊಬ್ಬ ಕ್ಷತ್ರಿಯ, ವೈಶ್ಯರು ಮಾಡಿದ ಹಾಗೆ ಕೃಷಿ ಮಾಡಲಿಕ್ಕೆ ಇಳಿದೆಯಲ್ಲ, ಇದು ನಿನ್ನ ಧರ್ಮನ? ಸ್ವಧರ್ಮೇ ನಿಧನಂ ಶ್ರೇಯ. ನಿನ್ನ ಧರ್ಮ ನೀನು ಮಾಡಬೇಕು. ಕೃಷಿ ಮಾಡಲಿಕ್ಕೆ ಹೊರಟಿದ್ದೀಯಲ್ಲ, ನೀನು ಯಾಕೆ ಉಳ್ತಾ ಇದ್ದಿ? ಅವನು ಹೇಳಿದ, ರಾಜ, ಕುರು ರಾಜ, ಬರಗಾಲ ಬಂದಿದೆ ಸ್ವಾಮಿ, ಎಲ್ಲೂ ಬೆಳೆನೇ ಬೆಳೀತಾ ಇಲ್ಲ ಸರಿಯಾಗಿ, ರೈತರು ಬೆಳೆ ಬೆಳೀತಾ ಇಲ್ಲ, ಅದಕ್ಕೆ ನಾನೇ ಉಳುದು, ನಾನೇ ಬಿತ್ತೋದು ಅಂತ ಮಾಡ್ತಾ ಇದ್ದೀನಿ. ಆಗ ಪರಮಾತ್ಮ ಹೇಳಿದ, ಆಶ್ಚರ್ಯ ಆಯ್ತು ಅವನಿಗೆ, ಬರಗಾಲ ಬಂದಿದೆಯಾ? ಎಲ್ಲಿದೆ ಬರಗಾಲ? ಬೇಕಾದಷ್ಟು ಧಾನ್ಯ ಸಿಗ್ತಾ ಇದೆ, ಬೀದಿ ಬೀದಿಯಲ್ಲಿ ಚೆಲ್ಲಿ ಹಾಕಿ ಅದನ್ನು ಮಾರ್ತಾ ಇದ್ದಾರೆ. ಬೇಕಾದಷ್ಟು ಅಕ್ಕಿ, ಬೇಳೆ ಎಲ್ಲ ಸಿಗ್ತಾ ಇದೆ, ಬರಗಾಲವೇ ಇಲ್ಲ. ಇವನು ನೋಡಿದರೆ ಬರಗಾಲ ಬಂದಿದೆ ಅಂತ ತಾನು ಉಳ್ಳಿಕ್ಕೆ ಹೊರಟಿದ್ದಾನೆ. ಪರಮಾತ್ಮ ಅಂದ, ನಿನಗೆಲ್ಲೋ ತಲೆ ಕೆಟ್ಟಿದೆ ಅಂದ. ತಲೆ ಸರಿಯಿಲ್ಲ ನಿನಗೆ, ಬರಗಾಲ ಎಲ್ಲಿದೆ? ಚೀಪ್ ರೇಟಿಗೆ ಧಾನ್ಯ ಸಿಗ್ತಾ ಇದೆ. ಆಗ ಕುರು ಮಹಾರಾಜ ಹೇಳ್ತಾನೆ, ನಾನು ಹೇಳಿದ ಬರಗಾಲ ಆಹಾರ ಸಾಮಗ್ರಿದು ಅಲ್ಲ ಅಂದವ. ಆಹಾರ ಸಾಮಗ್ರಿ ತಿನ್ನಲಿಕ್ಕೆ ಧಾನ್ಯಗಳು ಬೇಕಾದಷ್ಟಿದೆ, ಅದಕ್ಕೆ ಬರಗಾಲ ಬಂದಿಲ್ಲ. ಪ್ರಾಮಾಣಿಕತೆಗೆ ಬರಗಾಲ ಬಂದಿದೆ, ಸ್ವಾಮಿ ನಿಷ್ಠೆಗೆ ಬರಗಾಲ ಬಂದಿದೆ.
ಜ್ಞಾನಕ್ಕೆ ಬರಗಾಲ, ಭಕ್ತಿಗೆ ಬರಗಾಲ, ವೈರಾಗ್ಯಕ್ಕೆ ಬರಗಾಲ, ಅಹಿಂಸೆಗೆ ಬರಗಾಲ. ಜ್ಞಾನ, ಭಕ್ತಿ, ವೈರಾಗ್ಯ, ಅಹಿಂಸಾ, ಇಂದ್ರಿಯ ನಿಗ್ರಹ ಈ ಸದ್ಗುಣಗಳಿಗೆ ಧರ್ಮಕ್ಕೆ ಬರಗಾಲ ಬಂದಿದೆ. ಧರ್ಮದ ಬೆಳೆ ಬೆಳೀತಾ ಇಲ್ಲ ಜಗತ್ತಿನಲ್ಲಿ. ಅದಕ್ಕೋಸ್ಕರ ನಾನು ಉಳ್ಳಿಕ್ಕೆ ಹೊರಟಿದ್ದೇನೆ ಅಂತಾನೆ. ಧರ್ಮದ ಬೆಳೆ ಬೆಳೀತಾ ಇಲ್ಲ. ಆಗ ಪರಮಾತ್ಮ ಹೇಳಿದ, ಅದು ನನಗೂ ಗೊತ್ತಿದೆ, ಏನೂ ಮಾಡದೆ ಅಸಹಾಯಕನಾಗಿ ಕೂತ್ಬಿಟ್ಟಿದ್ದೇನೆ ಅಂದ ಭಗವಂತ. ಯಾಕೆ ಅಂದರೆ ಧರ್ಮದ ಬೆಳೆ ಬೆಳೆಯೋಣ ಅಂದರೆ ಬೀಜವೂ ಇಲ್ಲ. ಧರ್ಮದ ಬೆಳೆ ಬೆಳೀಲಿಕ್ಕೆ ಹಿರಿಯರಲ್ಲಿ ಬೀಜ ಇದ್ದರೆ ಕಿರಿಯರಲ್ಲಿ ಧರ್ಮದ ಬೆಳೆ ಬೆಳಿಬೇಕು. ಬಿತ್ತಲಿಕ್ಕೆ ಬೀಜವೂ ಇಲ್ಲ. ಅಷ್ಟೂ ಧರ್ಮ ನಾಶ ಆಗಿ ಹೋಗಿತ್ತಂತೆ ಕುರುವಿನ ಕಾಲಕ್ಕೆ. ಬೀಜ ಇಲ್ಲದೇನೆ ಉತ್ತು ಏನು ಮಾಡ್ತೀನಿ ನೀನು? ಬೀಜ ಇದ್ದರೆ ಕೊಡು, ನೀನು ಉಳ್ಕೊಂಡು ಹೋಗು, ನಾನೇ ಹಿಂದೆ ಬಿತ್ತುಕೊಂಡು ಬರ್ತೇನೆ. ಆದರೆ ಬೀಜವೇ ಇಲ್ವಲ್ಲ ಅಂದ. ಆಗ ಕುರು ಮಹಾರಾಜ ಹೇಳ್ತಾನೆ, ಒಂದು ಮೂಟೆ ಬೀಜ ಉಳಿದಿದೆ ಸ್ವಾಮಿಯಿಂದ. ಒಂದು ಮೂಟೆ ಬೀಜ ಉಳಿದಿದೆ. ಬೀಜ ಇಲ್ಲದೆ ಉಳ್ಳಿಕ್ಕೆ ಹೋಗುವಂಥ ಮೂರ್ಖ ನಾನಲ್ಲ. ಒಂದು ಮೂಟೆ ಉಳಿದಿದೆ. ಅದಕ್ಕೂ ಯಾವತ್ತು ಬೆಂಕಿ ಹಚ್ಚಿ ಸುಟ್ಟು ಹಾಕ್ತಾರೋ ಗೊತ್ತಿಲ್ಲ ಆ ಬೀಜವನ್ನು. ಧರ್ಮದ ಬೀಜ ಒಂದು ಮೂಟೆ ಇದೆ, ಅದನ್ನು ಬಿತ್ತಬೇಕು, ಧರ್ಮದ ಬೆಳೆ ಬೆಳೀಬೇಕು. ಎಲ್ಲಿದೆ ಮೂಟೆ ಎಂದ. ಈಗ ನಿನ್ನ ಎದುರುಗಡೆ ಕೂತಿದ್ದೀನಲ್ಲ, ನನ್ನ ದೇಹವೇ ಆ ಧರ್ಮದ ಬೀಜದ ಮೂಟೆ ಎಂದ. ನನ್ನ ದೇಹದಲ್ಲಿರೋದೇ ಧರ್ಮದ ಬೀಜ. ನನಗೂ ವಯಸ್ಸಾಗ್ತಾ ಬಂತು. ಯಾವತ್ತೂ ಈ ದೇಹಕ್ಕೆ ಏನು ಮಾಡಿಬಿಡ್ತಾರೋ ಗೊತ್ತಿಲ್ಲ. ಅಷ್ಟರೊಳಗೆ ಆ ಧರ್ಮದ ಬೀಜವನ್ನು ಬಿತ್ತಬೇಕು ಅಂತ ಹೊರಟಿದ್ದೇನೆ ಅಂತ. ಇದೊಂದು ರೂಪಕಾಲಂಕಾರ, ಪುರಾಣದಲ್ಲೇ ಬರ್ತದೆ. ಆಗ ಪರಮಾತ್ಮ ಹೇಳ್ತಾನೆ, ಹೌದು, ಅಷ್ಟು ಧರ್ಮದ ಬೀಜ ಇದೆಯಾ ನಿನ್ನ ದೇಹದಲ್ಲಿ ಅಂದರೆ ಕೈ ಚಾಚಿದ. ಕಡಿದು ನೋಡು ಅಂತಾನೆ. ಪರಮಾತ್ಮ ಕೈ ಕಡಿದ್ರೆ ಒಂದು ಹನಿ ರಕ್ತ ಬರಲಿಲ್ಲ. ಧರ್ಮದ ಬೀಜಗಳು ಉರುಳಿದುವಂತೆ. ಕೈ ಕಾಲು ಎಲ್ಲ ಕಡಿದ್ರೆ ಧರ್ಮದ ಬೀಜವೇ. ಅದನ್ನೆಲ್ಲ ಮತ್ತೆ ಸೇರಿಸಿ ನೀನು ಧರ್ಮದ ಬೆಳಿ ಅಂತ ಹೇಳ್ತಾನೆ. ಆಮೇಲೆ ಕುರುಕ್ಷೇತ್ರದಲ್ಲಿ ಅವನು ಧರ್ಮ ಸ್ಥಾಪನೆ ಮಾಡಿದ ಕುರು ಮಹಾರಾಜ. ಅವತ್ತಿನಿಂದ ಆ ಸರಸ್ವತಿ ತೀರಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಬಂತು. ಧರ್ಮದ ಬೆಳೆ ಅಲ್ಲಿ ಬೆಳೀತು. ಆದ್ದರಿಂದ ಧರ್ಮಕ್ಷೇತ್ರ ಅಂತ ಪರಮಾತ್ಮನೇ ಹೆಸರಿಟ್ಟ. ಅದನ್ನು ಕೃಷ್ಣ ಗೀತೆಯಲ್ಲಿ ದಾಖಲು ಮಾಡಿದ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೆಸರು ಬರಲಿಕ್ಕೆ ಆ ಕುರು ಧರ್ಮದ ಬೆಳೆ ಬೆಳೆದದ್ದೇ ಕಾರಣ. ಏನು ಭಾವನೆ ಇತ್ತವನು, ನನ್ನ ದೇಹದಲ್ಲಿ ಒಂದಿಷ್ಟು ಧರ್ಮ ಇದೆ, ಇದನ್ನು ಬೇರೆಯವರಿಗೆ ಉಪದೇಶ ಮಾಡಬೇಕು, ಎಲ್ಲರನ್ನೂ ಧಾರ್ಮಿಕರನ್ನಾಗಿ ಮಾಡಬೇಕು, ನಮ್ಮ ದೇಶದ ಸಂಸ್ಕೃತಿ ಉಳಿಸ್ಬೇಕು, ಧರ್ಮ ಉಳಿಸ್ಬೇಕು, ಇಲ್ಲದಿದ್ದರೆ ಸಂಪೂರ್ಣ ನಾಶ ಆಗಿ ಹೋಗ್ತದೆ. ಹಿರಿಯರಲ್ಲಿ ಸ್ವಲ್ಪ ಇದೆ, ಅದನ್ನು ಕಿರಿಯರಲ್ಲಿ ಬಿತ್ತಬೇಕು, ಆಸ್ತಿಕೆ ಬುದ್ಧಿ ಉಳಿಬೇಕು ಅವರಲ್ಲಿ. ಈ ಭಾವನೆ ಅವನಲ್ಲಿತ್ತು. ಅದಿಲ್ಲ, ಅದು ನಾಶ ಆಗ್ತಾ ಬಂದರೆ ಏನಾಗ್ತದೆ ಇವತ್ತಿನ ಪರಿಸ್ಥಿತಿ ನೋಡಿ. ಪುರಂದರದಾಸರು ಎಷ್ಟು ದಾಸರ ಪದಗಳನ್ನು ಬರೆದಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ. 4,75,000 ಹಾಡು ಬರೆದಿದ್ದಾರೆ ಪುರಂದರದಾಸರು. 4,75,000. 1,000 ಹಾಡು ಸರಿಯಾಗಿಲ್ಲ ಇವತ್ತು. ಮುದ್ರಣ ಆಗಿಲ್ಲ, ಹೇಳುವವರಂತೂ ಇಲ್ಲವೇ ಇಲ್ಲ. 4,75,000ದಲ್ಲಿ 1,00,000 ಕೂಡ ಉಳಿದಿಲ್ಲ ಅಂತಂದರೆ ಏನು ಪರಿಸ್ಥಿತಿ ಬಂತು? ಯಾಕೆ? ಯಾರಿಗೂ ಬೇಡ. ಹಿರಿಯರು ಅದನ್ನು ಕಿರಿಯರಿಗೆ ಕಲಿಸಲಿಲ್ಲ, ಮಕ್ಕಳಿಗೆ ಅದನ್ನು ಕಲಿಸಲಿಲ್ಲ, ಅವರಿಗೆ ಪದ್ಧತಿ ಹೇಳ್ಕೊಡ್ಲಿಲ್ಲ, ಸಂಪ್ರದಾಯ ಹೇಳ್ಕೊಡ್ಲಿಲ್ಲ. ಹೋಯ್ತು, ಅಷ್ಟು ಹಾಡು ಹೋಯ್ತು. 5 ಲಕ್ಷ ಗ್ರಂಥ ಮ್ಯಾನುಸ್ಕ್ರಿಪ್ಟ್ ಹಾಗೇ ಇದೆ. ಅದು ಪ್ರಿಂಟ್ ಆಗಿಲ್ಲ, ಮುದ್ರಣ ಕಾಣ್ತಾ ಇಲ್ಲ. ಹಿಂದಿನವರಲ್ಲಿ ಎಂತೆಂಥ ಜ್ಞಾನ ಇತ್ತು, ಆ ಜ್ಞಾನವನ್ನು ಮುಂದಿನವರು ಪಡೀಲಿಲ್ಲ, ಅವ್ರ ಜೊತೆಗೇ ಹೋಯಿತು. ಬಿರಲಿ, ಬೇರೆ ಜ್ಞಾನ ಇರಲಿ, ಆಧುನಿಕ ಲೌಕಿಕ ಜ್ಞಾನ ಪಡೆಯೋಣ, ಅದ್ರ ಜೊತೆಗೆ ಪ್ರಾಚೀನ ಜ್ಞಾನವನ್ನು ಕೂಡ ಸಂಪಾದನೆ ಮಾಡಬೇಕಲ್ಲ. ಬರುವ ಜ್ಞಾನ ಬೇಡ ಅಂತ ಯಾಕನ್ನಬೇಕು? ಅದೆಲ್ಲ ಬಿಟ್ಟು ಹೋಯಿತು. ಇದೇ ಕುರು ಮಹಾರಾಜ ತೋರಿಸಿತು. ಭೀಷ್ಮಾಚಾರ್ಯ ಹತ್ರ ಕೃಷ್ಣ ಅದಕ್ಕೇ ಕರ್ಕೊಂಡು ಬರ್ತಾನೆ ಪಾಂಡವರನ್ನೆಲ್ಲ ಕರ್ಕೊಂಡು ಬಂದು, ಒಬ್ಬ ಸೂರ್ಯ ಇದ್ದಾನೆ, ಅವನು ಮುಳುಗ್ತಾನೆ. ಆ ಸೂರ್ಯ ಮುಳುಗಿದ ಮೇಲೆ ಮತ್ತೆ ಅವನ ಕಿರಣ ಸಿಗೋದಿಲ್ಲ. ಅಷ್ಟರೊಳಗೆ ಅವನು ಮುಳುಗೋದ್ರೊಳಗಡೆ ಅವನ ಕಿರಣವನ್ನೆಲ್ಲ ನೀವು ಹೀರಿಬಿಡ್ರಿ. ಇನ್ಯಾರಾದರೂ ಆಗಿದ್ದರೆ ಹೇಳ್ತಾನೂ ಇದ್ದಿಲ್ಲ. ಭೀಷ್ಮಾಚಾರ್ಯರು ಆ ಶರತಲ್ಪದಲ್ಲಿ ಮಲಗಿದಾಗ ಮೃತ್ಯುಷ್ಟಕೋತ್ಥಾಮಪಿ ವೇದನಾಂ ಸಹ 8 ಸಲ ಸಾಯುವಾಗ ಎಷ್ಟು ನರಳುತ್ತಾರೆ, 8 ಸಲ ಹುಟ್ಟುವಾಗ ಎಷ್ಟು ದುಃಖ ಪಡ್ತಾರೆ, ಅಷ್ಟು ದುಃಖ ಆಗ್ತಿತ್ತಂತೆ. ಆವಾಗ ಕೃಷ್ಣ ಕುರುಕ್ಷೇತ್ರದ ರಣರಂಗಕ್ಕೆ ಭೀಷ್ಮಾಚಾರ್ಯರು ಶರತಲ್ಪದಲ್ಲಿ ಮಲಗಿದ್ದಾರೆ, ಬಾಣದ ಮಂಚದಲ್ಲಿ ಮಲಗಿದ್ದಾರೆ. ಪಾಂಡವರನ್ನು ಕರ್ಕೊಂಡು ಬಂದು ಉಪದೇಶ ಮಾಡಿರಿ ಅಂತಂದರೆ ಎಷ್ಟು ಉತ್ಸಾಹದಿಂದ ಉಪದೇಶ ಮಾಡಿದರು. ಇನ್ನಾರಾದರೂ ಆಗಿದ್ರೆ ನಾನೇ ಸಾಯ್ಲಿಕ್ಕಾಗಿದ್ದೀನಿ, ಉಪದೇಶ ಅಂತ ಹೋಗಾಚೆ ಅಂದ್ಬಿಡ್ತಿದ್ರು. ಅಷ್ಟು ಉತ್ಸಾಹದಿಂದ ಉಪದೇಶ ಮಾಡಿದ್ರು. ಅದು ಉಳಿತು. ಇಂಥ ಕೆಲಸ ಕುರು ಮಹಾರಾಜ ಮಾಡಿದ್ದ.
ಇವನು ಚಂದ್ರವಂಶದವನು. ಇದೇ ವಂಶದಲ್ಲಿ ದುಷ್ಯಂತ ಮಹಾರಾಜ. ಎಂಥ ವ್ಯಕ್ತಿ ದುಷ್ಯಂತ! ಇವತ್ತಿನ ದುಷ್ಯಂತನ ಕಥೆ ಕೇಳಿದರೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ದುಷ್ಯಂತ ಎಲ್ಲೋ ಬೇಟೆಯಾಡಲಿಕ್ಕೆ ಹೋಗಿದ್ದಂತೆ. ಕಣ್ವ ಋಷಿಗಳ ಆಶ್ರಮಕ್ಕೆ ಹೋದ. ಅಲ್ಲಿ ಒಬ್ಬಳು ಶಕುಂತಲೆ ಅಂತ ಹುಡುಗಿ ಇದ್ಲು. ಕಣ್ವ ಋಷಿಗಳು ಇದ್ದಿಲ್ಲ, ಅವರೆಲ್ಲೋ ಬೇರೆ ಕಡೆ ಹೋಗಿದ್ದರು. ಶಕುಂತಲೆಯನ್ನು ನೋಡಿ ಇವನಿಗೆ ಅನುರಾಗ ಬಂತು, ಪರಸ್ಪರ ಪ್ರೇಮ ಉಂಟಾಯಿತು, ಮದುವೆ ಮಾಡಿಕೊಂಡ ಬಂದ. ಈ ಕಥೆ ಇದೆ. ಆದರೆ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ದುಷ್ಯಂತ ಕಣ್ವ ಋಷಿಗಳ ಆಶ್ರಮಕ್ಕೆ ಹೋದದ್ದು ಹೌದು, ಅಲ್ಲಿ ಶಕುಂತಲೆ ಇದ್ದದ್ದು ಹೌದು, ಇವನಿಗೆ ಪ್ರೇಮ ಉಂಟಾದದ್ದು ಹೌದು. ಆದರೆ ಅವನು ವಿಚಾರ ಮಾಡಿದ್ದಂತೆ, ಇವಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಒಂದು ಸಲವೂ ಕೂಡ ನಿಷಿದ್ಧವಾದ ಇಚ್ಛೆ ನನ್ನ ಮನಸ್ಸಿನಲ್ಲಿ ಇದುವರೆಗೆ ಹುಟ್ಟಿಲ್ಲ. ಇವತ್ತು ಹುಟ್ಟುತ್ತಾ ಇದೆ ಅಂತಂದರೆ ಅವಳು ನನಗೆ ಯೋಗ್ಯಳಾದ ಕನ್ಯೆ ಆಗಿದ್ದಾಳೆ. ಅವಳು ಬ್ರಾಹ್ಮಣ ಕನ್ಯೆ ಅಲ್ಲ, ನಾನೊಬ್ಬ ಕ್ಷತ್ರಿಯ. ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತಂದರೆ ಇದು ಶಾಸ್ತ್ರದಲ್ಲಿ ನಿಷಿದ್ಧ. ದುಷ್ಯಂತ ಯೋಚನೆ ಮಾಡಿದ, ಇವಳು ಬ್ರಾಹ್ಮಣ ಕನ್ಯೆ ಅಲ್ಲ, ಕ್ಷತ್ರಿಯ ಕನ್ಯೆನೇ ಆಗಿರಬೇಕು. ಯಾಕೆ ಅಂದರೆ ನನ್ನ ಮನಸ್ಸು ಬಯಸ್ತಾ ಇದೆ. ಅಂತಃಕರಣದ ಮೇಲೆ ಅಷ್ಟು ವಿಶ್ವಾಸ ಇತ್ತು. ಇವತ್ತು ಆ ರೀತಿ ಹೇಳುವವರು ಕಡಿಮೆ. ಹೇಳ್ತಾರೆ ಬೇಕಾದ್ರೆ ನನ್ನ ಮನಸ್ಸು ಬಯಸಿದೆ, ಆದ್ದರಿಂದ ಇದು ಅಧರ್ಮ ಅಂತ ಬೇಕಾದ್ರೆ ಹೇಳಿಬಿಡ್ಬೋದು. ನನ್ನ ಮನಸ್ಸಿಗೆ ಬಂದಿದೆ, ಅದು ಯಾಕೆ ಅಧರ್ಮನೇ ಬಂದು ಅಭ್ಯಾಸ. ದುಷ್ಯಂತ ಹಾಗಲ್ಲ, ನನ್ನ ಮನಸ್ಸಿಗೆ ಬಂದಿದೆ ಅಂದರೆ ಇದು ಧರ್ಮ ಅಂತ ತೀರ್ಮಾನ ಮಾಡಿದ. ದುಷ್ಯಂತ ಅಂಥವನೊಬ್ಬ ಕ್ಷತ್ರಿಯ. ಹೀಗೆ ದುಷ್ಯಂತನ ಕಥೆ ಹೇಳ್ತಾರೆ. ಅದಕ್ಕೆ ಅವನು ತೀರ್ಮಾನ ಮಾಡಿದ, ಪ್ರಮಾಣಂ ಅಂತಃಕರಣ ಪ್ರವೃತ್ತಯ, ನನ್ನ ಅಂತಃಕರಣ ಪ್ರವೃತ್ತಿಯಾಗಿದೆ, ಇದೇ ಪ್ರಮಾಣ ಅಂತ ತೀರ್ಮಾನ ಮಾಡಿ ಆಮೇಲೆ ಮದುವೆ ಮಾಡಿಕೊಳ್ಳು ನಿಶ್ಚಯ ಮಾಡ್ಕೊಂಡು ಮತ್ತೆ ಕೇಳಿದೆ, ನೀನು ಯಾರು ಅಂತ. ಆಗ ಅವಳು ಹೇಳಿದ್ಳು, ನಾನು ಕ್ಷತ್ರಿಯ ಕನ್ಯೆ ಅಂತಲೇ ಹೇಳಿದೆ. ಬೆಳೆದದ್ದು ಮಾತ್ರ ಕಣ್ವ ಋಷಿಗಳ ಆಶ್ರಮದಲ್ಲಿ, ನಾನೊಬ್ಬ ಕ್ಷತ್ರಿಯ ಕನ್ಯೆ, ವಿಶ್ವರಥ ಅನ್ನೋ ರಾಜನ ಮಗಳು ಅಂತ ಹೇಳ್ತಾಳೆ. ಮದುವೆ ಮಾಡಿಕೊಂಡು ಇಂಥ ಕ್ಷತ್ರಿಯರೂ ಕೂಡ ಇದ್ದರು. ಇಷ್ಟು ಧರ್ಮದಲ್ಲಿ ಅವರಿಗೆ ಆತ್ಮವಿಶ್ವಾಸ, ಧರ್ಮ ತಪ್ಪಿದವರಲ್ಲ. ಇವರದ್ದೆಲ್ಲ ಈ ಚರಿತ್ರೆಗಳು. ಚಂದ್ರವಂಶದ ರಾಜರು ಇವರೆಲ್ಲ. ದಿವೋದಾಸ ಕಾಶಿಯಲ್ಲಿ, ಕಾಶಿ ಆಳಿದವನು. ದಿವೋದಾಸ ಅಂದರೆ ಕಾಶಿ ಆಳಿದವನು. ಅವನ ಕಾಲದಲ್ಲೇನೆ ಕಾಶಿ ಸ್ಮಶಾನ ಆಯ್ತಂತೆ. ಇವತ್ತಿಗೂ ಕಾಶಿ ಸ್ಮಶಾನವೇ, ಮಹಾಸ್ಮಶಾನ ಅಂತಾರೆ. ದಿವೋದಾಸನ ಕಾಲದಲ್ಲಿ ರುದ್ರದೇವರು ಕಾಶಿಗೆ ಬಂದು ನೆಲೆಸಿದ್ರಂತೆ. ಆ ದಿವೋದಾಸ, ಆ ರುದ್ರದೇವರ ಒಂದು ಭೂತಗಣ ಇತ್ತು. ಆ ಭೂತಗಣಕ್ಕೊಂದು ದೇವಾಲಯ ಅಲ್ಲಿ ಕಾಶಿಯಲ್ಲಿ. ಆ ದೇವಾಲಯವನ್ನು ಬೀಳಿಸಿಬಿಟ್ನಂತೆ. ಆ ಭೂತಗಣದ ಒಬ್ಬ ಭೂತದ ದೇವಾಲಯವನ್ನು ಬೀಳಿಸಿದ್ದಕ್ಕೆ ಆ ಭೂತದ ಶಾಪ, ನನ್ನ ದೇವಾಲಯ ಬೀಳಿಸಿದ್ರಿಂದ ಇದು ಹಾಳು ಬಿದ್ದು ಹೋಗಲಿ ಅಂತ ಶಾಪ. ಅವತ್ತಿನಿಂದ ದೇವಾಲಯಗಳನ್ನು ಯಾರೂ ಬೀಳಿಸೋದಿಲ್ಲ. ಎಂಥ ರೋಡ್ ಮಧ್ಯದಲ್ಲಿದ್ದರೂ ಕೆಲವು ದೇವಾಲಯ ಹಾಗೇ ಇರ್ತದೆ, ಬಳಸಿ ಹೋಗ್ತಾರೆ. ದೇವಾಲಯಗಳನ್ನು ಬೀಳಿಸೋದಿಲ್ಲ. ಆ ಭೂತ ಶಾಪ ಕೊಡ್ತಂತೆ, ನಿನ್ನ ಊರು ಹಾಳು ಬಿದ್ದು ಹೋಗಲಿ. ಎಷ್ಟು ದೊಡ್ಡದಿತ್ತು ಕಾಶಿ ಆವಾಗ. ಯಾರ್ಯಾರಿಗೋ ರೋಗ ಬಂದು ಒಬ್ಬೊಬ್ಬರೇ ಬಿಟ್ಟು ಎಲ್ಲ ಬಿಟ್ಟು ಕಾಶಿ ಖಾಲಿ ಆಗೋಯ್ತು. ಅಷ್ಟೊತ್ತಿಗೆ ಸರಿಯಾಗಿ ಹಿಮಾಲಯದಲ್ಲಿದ್ದರು ರುದ್ರದೇವರು. ಪಾರ್ವತಿಯನ್ನು ಮದುವೆ ಮಾಡಿಕೊಂಡು ಮಾವನ ಮನೆ ಅಂತ ಅಲ್ಲೇ ಇದ್ಬಿಟ್ಟಿದ್ರು ಹಿಮಾಲಯದಲ್ಲಿ. ಮಾವನ ಮನೆ ಒಳ್ಳೆ ಉಪಚಾರ ಆಗ್ತಾ ಇರ್ತದೆ. ಆದರೆ ಮೇನಾದೇವಿ, ಪಾರ್ವತಿಯ ತಾಯಿ ಮೇನಾದೇವಿಗೆ ಸ್ವಲ್ಪ ಅಸಹ್ಯ ಆಯ್ತಂತೆ. ಇದೇನು ಅಳಿಯಂದರು ಮಗಳನ್ನು ಮದುವೆ ಮಾಡಿಕೊಂಡು ಇಲ್ಲೇ ಠಾಣೆ ಹೊಡೆದು ಬಿಟ್ಟಿದ್ದಾರೆ, ಹೋಗ್ತಾರೋ ಇಲ್ಲೋ ಬೇರೆ ಕಡೆ ಅಂತ ಅವಳಿಗೆ ಅನುಮಾನ. ಮೆಲ್ಲ ಕೇಳಿಲ್ಲಂತೆ, ಏನು ಇಲ್ಲೇ ಇರ್ತೀರೋ ಹೋಗ್ತಿರೋ ಅಂತ. ಅಷ್ಟಕ್ಕೆ ಪಾರ್ವತಿಗೆ ಅವಮಾನ ಆಗಿ ಎಲ್ಲಿಯಾದರೂ ಬೇರೆ ಕಡೆ ಹೋಗೋಣ ಅಂತ ಹಠ ಹಿಡಿದ್ಲು. ಬೇರೆ ಕಡೆ ಎಲ್ಲಿ ಹೋಗೋದು? ಕಾಶಿಗೆ ಬಂದರಂತೆ ರುದ್ರದೇವ್. ಪಾರ್ವತಿಯನ್ನು ಕರ್ಕೊಂಡು ಕಾಶಿಗೆ ಬಂದರು. ಆಗ ಪಾರ್ವತಿ ಕೇಳಿಲ್ಲಂತೆ, ಅಲ್ರಿ ನಮ್ಮ ತಾಯಿ ಅವಮಾನ ಮಾಡಿದ್ಲು, ಬೇರೆ ಕಡೆ ಹೋಗೋಣ, ಬೇರೆ ಮನೆ ಮಾಡೋಣ ಅಂದರೆ ಎಲ್ಲರೂ ಊರು ಬಿಟ್ಟು ಹೋಗಿ ಹಾಳು ಬಿದ್ದ ಊರು ಸ್ಮಶಾನ, ಇಂಥ ಕಾಶಿಗೆ ಕರ್ಕೊಂಡು ಬಂದ್ರಲ್ಲ ಅಂತ ಕೇಳ್ತಾಳೆ. ಆಗ ರುದ್ರದೇವರು ಹೇಳಿದರು, ಇದು ಹಾಳು ಬಿದ್ದದ್ದು ಅಂತ ತಿಳ್ಕೋಬೇಡ ಕಾಶಿ, ಇಲ್ಲಿ ಬಿಂದು ಮಾಧವ ಇದ್ದಾನೆ, ಬಿಂದು ಮಾಧವನಿಗೋಸ್ಕರ ನಾನಿಲ್ಲಿ ಬಂದಿದ್ದೀನಿ. ಏನು ಮಾಡ್ತಾ ಇದ್ದಾರೆ ಕಾಶಿಯಲ್ಲಿ ರುದ್ರದೇವರು? ಒಂದು ಶೈವ ಪುರಾಣದಲ್ಲೇ ಈ ಮಾತು ಬರ್ತದೆ. ಪಾಯಂ ಪಾಯಂ ಶ್ರುತಿ ಚುಲುಕಿತಂ ರಾಮನಾಮಾಮೃತಂ ಯಃ ಧ್ಯಾಯಂ ಧ್ಯಾಯಂ ಮನಸಿ ಸತತಂ ಬ್ರಹ್ಮ ತತ್ವಾರಕಾಖ್ಯಂ ಜಾಪಂ ಜಾಪಂ ಪ್ರಕೃತಿ ವಿಕೃತೌ ಪ್ರಾಣಿನಾಂ ಕರ್ಣಮೂಲೆ ವೀಥ್ಯಾಂ ವೀಥ್ಯಾಂ
ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ. ಜಟಾಧಾರಿಯಾಗಿ ಕಾಶಿಯಲ್ಲಿ ಬೀದಿ ಬೀದಿಯಲ್ಲಿ ತಿರುಗುತ್ತಾ ರುದ್ರದೇವರು ಕಾಶಿಯಲ್ಲಿ ಆವಾಗ ಅಲ್ಲಿ ವಾಸ ಮಾಡಿದರಂತೆ. ವಿಶ್ವನಾಥನಾಗಿ ವಾಸ ಮಾಡಿದರು. ಅಲ್ಲಿ ಬಿಟ್ಟು ಹೋಗಲೇ ಇಲ್ಲಂತೆ ಕಾಶಿಯನ್ನು. ಪಾರ್ವತಿ ಹೇಳಿದ್ದು, ಎಲ್ಲಾದರೂ ಬೇರೆ ಹೋಗೋಣ, ಈ ಊರಲ್ಲಿ ಯಾರೂ ಇಲ್ಲ, ಪರವಾಗಿಲ್ಲ, ಬಿಂದು ಮಾಧವ ಇದ್ದಾನೆ, ಗಂಗಾ ನದಿ ಇದೆ, ಪರಮಾತ್ಮನ ಪಾದೋದಕ ಇದೆ, ಇಲ್ಲೇ ಇರ್ತೀನಿ ಅಂತ ಅಲ್ಲೇ ಇದ್ದರು. ಯಾರಾದರೂ ಕಾಶಿಯಲ್ಲಿ ಪ್ರಾಣ ಬಿಟ್ಟರೆ ಆ ಕ್ಷಣದಲ್ಲಿ ಅವರ ಬಲಗಿವಿಯಲ್ಲಿ ಬಂದು ರಾಮ ಮಂತ್ರವನ್ನು ಜಪ ಮಾಡ್ತಾರಂತೆ ರುದ್ರದೇವ್. ಕಾಶಿ ಮರಣಾನ್ಮುಕ್ತಿ ಅಂತಾರೆ. ಹೀಗೆ ದಿವೋದಾಸನ ಕಾಲದಲ್ಲಿ ರುದ್ರದೇವರು ಬಂದು ಕಾಶಿಗೆ ಸೇರಿದ ಕಥೆ. ಆಮೇಲೆ 1000 ವರ್ಷ ಕಾಶಿ ಹಾಗೇ ಇತ್ತಂತೆ. ಆಮೇಲೆ ಅಲರ್ಕ ಅಂತ ಒಬ್ಬ ಯೋಗಿ ರಾಜ, ಅವನು ಬಂದು ಕಾಶಿಯನ್ನು ಪುನಃ ದೊಡ್ಡ ನಗರ ಮಾಡಿದ. ಈಗ ದೊಡ್ಡ ನಗರನೇ ಆಗಿದೆ ಕಾಶಿ. ಇದೇ ಚಂದ್ರವಂಶದಲ್ಲೇ ವಸುದೇವ ದೇವಕಿ ಅವರ ಮಗನಾಗಿ ಕೃಷ್ಣ ಅವತಾರ ಮಾಡ್ತಾನೆ. ವಸುದೇವ ದೇವಕಿಯರ ಮಗನಾಗಿ ಮಧುರಾಪಟ್ಟಣದಲ್ಲಿ ಕೃಷ್ಣನ ಅವತಾರ ಆಯಿತು. ಯಾಕೆ ಅಂದರೆ ವಸುದೇವ ದೇವಕಿಯನ್ನು ಮದುವೆ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಭೂಮಿಯಲ್ಲೆಲ್ಲ ರಾಜರು ಬಂದಿದ್ದರು. ಅವರೆಲ್ಲ ರಾಮಾಯಣ ಕಾಲದ ರಾಕ್ಷಸರು. ರಾಮಾಯಣ ಕಾಲದ ರಾಮನ ಕಾಲದಲ್ಲಿ ಸತ್ತಂಥ ರಾಕ್ಷಸರೆಲ್ಲ ರಾಜರಾಗಿ ಈ ಭೂಮಿಯಲ್ಲಿ ಸೇರಿಕೊಂಡಿದ್ದರು. ಒಂದೊಂದು ಪ್ರದೇಶದಲ್ಲಿ ಆಳಬೇಕು, ಸಮಗ್ರ ಭೂಮಿಯಲ್ಲಿ ಧರ್ಮ ನಾಶ ಮಾಡಬೇಕು ಅಂತ ಸೇರಿದರು. ಚೇದಿ ದೇಶ, ಅಲ್ಲಿ ದಮಘೋಷ, ಶಿಶುಪಾಲ ಸೇರಿಕೊಂಡಿದ್ದ. ಕರುಷ ದೇಶದಲ್ಲಿ ದಂತವಕ್ರ, ಅವರೇ ರಾವಣ ಕುಂಭಕರ್ಣರು. ವಿಪ್ರಚಿತ್ತಿ ಅಂತನೋನು ಜರಾಸಂಧನಾಗಿ ಮಗಧ ದೇಶದಲ್ಲಿದ್ದ. ಮಥುರಾ ಮಂಡಲದಲ್ಲೆಲ್ಲ ಕಂಸ ಇದ್ದ. ಹೀಗೆ ಬ್ರಹ್ಮದತ್ತ, ಸಾಲ್ವ ದೇಶದಲ್ಲಿ ಬ್ರಹ್ಮದತ್ತ, ಪ್ರಾಗ್ಜ್ಯೋತಿಷಪುರದಲ್ಲಿ ನರಕಾಸುರ, ಪ್ರತಿಯೊಂದು ಕಡೆ ಶೋಣಿತಪುರದಲ್ಲಿ ಇವನು ಬಾಣಾಸುರ, ಎಲ್ಲ ಅಸುರರು ರಾಜರಾಗಿ ಆಯಾ ಪ್ರದೇಶವನ್ನು ಆಳ್ತಾ ಶಾಸನ ಮಾಡಿ ಯಾರೂ ಧರ್ಮ ಮಾಡಿಕೊಡುದು. ಅಯಾದವೀಂ ಮಹೀಂ ಕರ್ತುಂ, ಯದುವಂಶ ತಿಲಕನಾದ ಕೃಷ್ಣ ಇಲ್ದ ಹಾಗೆ ಮಾಡಿಬಿಡಬೇಕು ಅಂತನ್ನುವ ಛಲ ತೊಟ್ಟು ಧರ್ಮ ನಾಶ ಮಾಡಲಿಕ್ಕೆ ಬಂದರು. ಆವಾಗ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಧರ್ಮ ನಾಶ ಆದಾಗ, ಅಧರ್ಮ ತಲೆ ಎತ್ತಿದಾಗ ನಾನು ಬಂದು ಧರ್ಮ ಸ್ಥಾಪನೆ ಮಾಡ್ತೇನೆ ಅಂತ ಹೇಳಿದವನು. ಆ ಕಾಲ ಹಾಗೆ ಬಂತು. ದ್ವಾಪರದ ಕೊನೆಯ ಭಾಗದಲ್ಲಿ ಕೃಷ್ಣ ವಸುದೇವ ದೇವಕಿಯರ ಮಗನಾಗಿ ಅವತಾರ ಮಾಡಿದ ಮಧುರಾಪಟ್ಟಣದಲ್ಲಿ. ಅದಕ್ಕೆಲ್ಲ ಒಂದು ಅಂತರಾರ್ಥ ಇದೆ ಕೃಷ್ಣನ ಅವತಾರದಲ್ಲಿ. ಮಧುರಾಪಟ್ಟಣ ಅಂತಂದರೆ ಬಹಳ ಪವಿತ್ರವಾದದ್ದು. ಯಮುನಾ ತೀರ. ನಮ್ಮ ದೇಹವೂ ಮಧುರಾಪಟ್ಟಣ ಆಗಬೇಕು. ಎಷ್ಟು ಪಾವಿತ್ರ್ಯ ಸಾಧ್ಯವೋ ಅಷ್ಟು ಪವಿತ್ರವಾಗಿ ದೇಹ ಇಟ್ಕೋಬೇಕು. ಆವಾಗ ದೇಹವೇ ಮಧುರಾಪಟ್ಟಣ ಆಗ್ತದೆ. ವಸುದೇವ ಅಂದರೆ ಜ್ಞಾನ, ದೇವಕಿ ದೇವಿ ಅಂದರೆ ಭಕ್ತಿ. ಈ ದೇಹ ಕರ್ಮದಿಂದ ಪವಿತ್ರ ಆಗಬೇಕು. ಈ ಪವಿತ್ರವಾದ ದೇಹದಲ್ಲಿ ಜ್ಞಾನ ಭಕ್ತಿಗಳ ಸಮಾಗಮ ಆಗಬೇಕು. ವಸುದೇವ ದೇವಕಿಯರ ಸಮಾಗಮ. 6 ಮಕ್ಕಳು ಹುಟ್ಟುತ್ತಾರೆ. ಅವರನ್ನು ತ್ಯಾಗ ಮಾಡಿಬಿಟ್ರು. 6 ಮಕ್ಕಳು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅದನ್ನು ತ್ಯಾಗ ಮಾಡಬೇಕು. ಆಮೇಲೆ ಬಲರಾಮ ಹುಟ್ಟಿದ. ಬಲರಾಮ ಅಂದರೆ ಶೇಷದೇವರು. ಶೇಷದೇವರು ಅಂದರೆ ಪುರಾಣಗಳಿಗೆ ಅಭಿಮಾನಿ. ಪುರಾಣಾದಿ ಕಥಾ ಶ್ರವಣ ಮಾಡಬೇಕು. ಕರ್ಮದಿಂದ ದೇಹ ಪವಿತ್ರ ಆಗಬೇಕು. ಸಾಧಾರಣ ಜ್ಞಾನ ಭಕ್ತಿಯನ್ನು ಪಡೀಬೇಕು. ಹರಿಷಡ್ವರ್ಗವನ್ನು ಬಿಡಬೇಕು. ಶೇಷದೇವರಿಂದ ಅಭಿಮನ್ಯಮಾನವಾದಂತಹ ಶಾಸ್ತ್ರದ ಶ್ರವಣ ಮಾಡಬೇಕು. ಪುರಾಣ ಕಥಾ ಶ್ರವಣ ಮಾಡಬೇಕು. ಆಮೇಲೆ ಕೃಷ್ಣನ ಅವತಾರ ಆಯಿತು. ಬಲರಾಮ ಹುಟ್ಟಿದ ಮೇಲೆ ಕೃಷ್ಣ ಹುಟ್ಟಿದ. ದೇಹದಲ್ಲೇ ಕೃಷ್ಣ ಹುಟ್ಟುತ್ತಾನೆ. ಹುಟ್ಟಿದಂಥ ಕೃಷ್ಣ ನಂದಗೋಕುಲಕ್ಕೆ ಹೋದ. ಸ್ವಲ್ಪ ದಿವಸ ಇಲ್ಲಿದ್ದ. ಪೂತನೆ ವಧೆ ಮಾಡಿದ. ಕಂಸನ ಉದ್ದೇಶನೇ ಅದಿತ್ತು, ಆ ಕೃಷ್ಣನ ವಧೆ ಮಾಡಬೇಕು ಅಂತ. ಪೂತನೆಯನ್ನು ಕಳಿಸಿದ, ಶಕಟಾಕ್ಷನ ಕಳಿಸಿದ, ತೃಣಾವರ್ತನನ್ನು ಕಳಿಸಿದ. ಕೃಷ್ಣನೇ ಅವರು 3 ಮಂದಿಯನ್ನು ಕೊಂದ. ಆಮೇಲೆ ನಂದಗೋಕುಲ ಸಾಕು ಮಾಡಿದ್ದಂತೆ ಕೃಷ್ಣ. ಬಲರಾಮನ್ನ ಕರೆದು ಹೇಳ್ತಾನೆ, ಅಣ್ಣ ನಾವು ನಂದಗೋಕುಲಕ್ಕೆ ಬಂದ್ವಿ. ಯಾಕೆ? ಇಲ್ಲಿ ದನ ಕರುಗಳಿಗೆ ಒಳ್ಳೆ ಮೇವು ಸಿಗ್ತದೆ, ಒಳ್ಳೆ ಹಸಿರು ಹುಲ್ಲು, ಮೈದಾನ, ಸಣ್ಣ ಹಳ್ಳಿ. ದನ ಕಾಯುವವರ ಹಳ್ಳಿಗೆ ವ್ರಜ ಅಂತ ಹೆಸರು. ಇದು ವ್ರಜ ಅಂದರೆ ದನ ಕಾಯುವವರ ಗ್ರಾಮ. ಒಳ್ಳೆ ಮೇವು ಸಿಗ್ತದೆ ಅಂತ ಇಲ್ಲಿ ಬಂದಿದ್ದೀವಿ. ಘೋಷೋಯಂ ನಗರಾಯತೆ ಅಂತ ದುಃಖಪಟ್ಟ ಕೃಷ್ಣ. ಘೋಷ ಅಂದರೆ ಹಳ್ಳಿ. ಈ ಹಳ್ಳಿ ಹೋಗಿ ನಗರವಾಗಿ ಪರಿವರ್ತನೆ ಆಗ್ತಾ ಇದೆ. ದನ ಮೇಯೋ ಜಾಗದಲ್ಲೆಲ್ಲ ಪ್ಲಾಟುಗಳು ಬರ್ತಾ ಇದೆ. ಅಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ. ದನ ಎಲ್ಲಿ ಹೋಗಬೇಕು ಮೇಯ್ಲಿಕ್ಕೆ? ಬೆಳಿಗ್ಗೆ ಬಿಟ್ಟರೆ ದನ ಎಲ್ಲಿ ಹೋಗಬೇಕು?
ಸಿಟಿ ದಾಟಿ ಹುಲ್ಲಿರುವ ಮೈದಾನಕ್ಕೆ ಹೋಗಲಿಕ್ಕೆ 2 ಗಂಟೆ ಹಿಡಿತದೆ. ಇನ್ನು ದನಗಳ ಪಾಡೇನು, ಎಲ್ಲಿ ಅವುಗಳಿಗೆ ಹುಲ್ಲು ಸಿಗ್ತದೆ, ಹಸಿರು ಹುಲ್ಲು? ಆದ್ದರಿಂದ ಇಲ್ಲಿ ಹಸಿರು ಹುಲ್ಲು ಸಿಗ್ತಾ ಇಲ್ಲ. ಇದು ನಗರವಾಗಿ ಪರಿವರ್ತನೆ ಆಗಿದೆ. ಎಲ್ಲರೂ ಮನೆ ಕಟ್ಕೋತಾ ಇದ್ದಾರೆ, ಜನ ಸೇರಿಬಿಟ್ಟಿದ್ದಾರೆ, ದನಗಳಿಗೆ ಜಾಗ ಇಲ್ಲ. ಒಣ ಹುಲ್ಲು ಕಟ್ಟಿದಲ್ಲೇ ಕಟ್ಟಿ ಹಾಕಬೇಕು, ಒಣ ಹುಲ್ಲು ತರಬೇಕು, ಅದನ್ನೇ ತಿನ್ನಿಸ್ಬೇಕು, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡ್ತಾವೆ, ಅಲ್ಲೇ ಮಲಗಬೇಕು, ಅಲ್ಲೇ ಕೂಡಬೇಕು. ಸಂಚಾರ ಮಾಡೋಣ ಅಂದ್ರೆ ಆಗೋದಿಲ್ಲ. ಯಾವಾಗಲೂ ದನಗಳಿಗೆ ಸ್ವಚ್ಛಂದ ಸಂಚಾರ ಬೇಕಂತೆ. ಒಳ್ಳೆ ಹಾಲು ಕೊಡ್ತಾರೆ. ಬೆಳಗ್ಗಿನಿಂದ ಸಾಯಂಕಾಲದ ತನಕ ದನ ತಿರುಕೊಂಡು ಬರಬೇಕು. ಸಾಯಂಕಾಲ ಬರ್ತದೆ, ಒಳ್ಳೆ ಹಾಲು ಕೊಡ್ತದೆ, ಉಲ್ಲಾಸ ಇರ್ತದಂತೆ. ಭಗವಂತನ ಸೃಷ್ಟಿ ಬಹಳ ವಿಚಿತ್ರ. ಒಬ್ಬೊಬ್ಬರಿಗೆ ಒಂದೊಂದರಿಂದ ಉಲ್ಲಾಸ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಹೆಣ್ಣು ಮಕ್ಕಳು ಉಲ್ಲಾಸಭರಿತರಾಗೋದು ಯಾವಾಗ ಅಂದರೆ ಗರ್ಭಭಾರ ಬಂದಾಗ, ಗರ್ಭ ಧರಿಸಿದಾಗ ಉಲ್ಲಾಸ ಆಗ್ತದಂತೆ. ಅದು ಸ್ವಲ್ಪ ವಿಳಂಬ ಆಯಿತು ಅಂದರೆ ಕಿರಿಕಿರಿ ಏನಾದರೂ ಆಗ್ತದೆ. ಗರ್ಭಭಾರ ಬಂತು ಅಂದರೆ ಮನಸ್ಸು ಡೈವರ್ಟ್ ಆಗಿಬಿಡ್ತದೆ, ಉಲ್ಲಾಸಭರಿತರಾಗ್ತಾರೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಗಾವಹ ಸ್ವಚ್ಛಂದಚಾರತಃ. ಗೋಗಳು ಸ್ವಚ್ಛಂದ ತಿರುಗಿದರೆ ಉಲ್ಲಾಸವಾಗಿರ್ತಾರೆ. ಕುಂಜರಾಹ ಪಾಂಸು ವರ್ಷೇಣ. ಆನೆಗಳು ಸ್ವಚ್ಛಂದವಾಗಿರಬೇಕಾಗಿದ್ದರೆ, ಅದು ಉಲ್ಲಾಸವಾಗಿರಬೇಕಾಗಿದ್ದರೆ, ಸ್ನಾನ ಆದಮೇಲೆ ಆನೆಯನ್ನು ಫ್ರೀ ಬಿಟ್ಟರೆ ಅದೊಂದಿಷ್ಟು ಮಣ್ಣು ಹಾಕೋತದೆ. ಆ ಭಾರಿ ಉಲ್ಲಾಸ, ಇಡೀ ದಿವಸ ಚೆನ್ನಾಗಿರ್ತದೆ ಆನೆ. ಕುಂಜರ ಪಾಂಸು ವರ್ಷೇಣ ಬ್ರಾಹ್ಮಣ ಪರನಿಂದಯ ಅಂತ ಮೊನ್ನೆ ಹೇಳಿದೆ. ಬ್ರಾಹ್ಮಣರಿಗೆಲ್ಲ ಇನ್ನೊಬ್ಬರನ್ನ ಯಾರನ್ನಾದರೂ ನಿಂದೆ ಮಾಡ್ತಾ ಇದ್ದರೆ, ಆಡ್ಕೋತಾ ಇದ್ದರೆ ಇವರು ಸಂತೋಷ ಪಡ್ತಾರೆ, ಇವರನ್ನು ಆಡ್ಕೋತಾ ಇದ್ದರೆ ಅವರು ಸಂತೋಷ ಪಡ್ತಾರೆ. ಇದು ಸ್ವಭಾವ, ಜಗತ್ತಿನ ಸ್ವಭಾವ ಹೀಗೆ. ದನಗಳ ಸ್ವಭಾವ ಸ್ವಚ್ಛಂದಚಾರ. ಕೃಷ್ಣ ಹೇಳ್ತಾನೆ ಸ್ವಚ್ಛಂದ ಸಂಚಾರ ಬೇಕು. ನಂದಗೋಕುಲ ಹಳ್ಳಿ ಹೋಗಿ ನಗರ ಆಗ್ತದೆ, ನಾವು ವೃಂದಾವನಕ್ಕೆ ಹೋಗೋಣ ಅಂತ ವೃಂದಾವನಕ್ಕೆ ಬಂದ. ವೃಂದಾವನದಲ್ಲಿ ಆನಂದವಾಗಿದ್ದ. ಸಪಾಲಯನ್ ಗೋಪಕ ಬಾಲ ವೃಂದೈ ಬಲೇನ ಸಾಕಂ ಪಶುವತ್ಸಯೂಥಾನ್ ನಿಹತ್ಯ ವತ್ಸಾಸುರಮಾದಿದೇವೋ ಬಕಂಚ ಗೋಪಾಲಕತಾಮವಾಪ. ನಿಜವಾದ ಗೋಪಾಲಕ ಆದ. ಮೊದಲ ಇದರಲ್ಲಿ ನಂದಗೋಕುಲದಲ್ಲಿರುವಾಗ ಹಾಲು, ಬೆಣ್ಣೆ, ಮೊಸರು ಅದೆಲ್ಲ ಕದೀತಾ ಇದ್ದ. ಬೆಣ್ಣೆ ಯಾಕೆ ಕದೀತಿದ್ದ ಅಂದರೆ ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣದೇವರಂತೆ. ಅದಕ್ಕೆ ಪ್ರಾಣದೇವರು ಅಂದರೆ ಬಹಳ ಇಷ್ಟ ಪರಮಾತ್ಮನಿಗೆ. ಅದಕ್ಕೆ ಬೆಣ್ಣೆ ಅಂದರೆ ಇಷ್ಟ. ಪ್ರಾಣದೇವರು ಪ್ರೀತಿ, ಪ್ರಾಣದೇವರೇ ಬೆಣ್ಣೆಗೆ ಅಭಿಮಾನಿ. ಅದಕ್ಕೆ ಬೆಣ್ಣೆಯನ್ನು ಕದ್ದಾದರೂ ತಿಂತಾ ಇದ್ದ. ವೃಂದಾವನಕ್ಕೆ ಬಂದಾಗ ಅಲ್ಲಿ ವಿಹಾರ ಮಾಡೋದು, ಗೋಪಿಕಾ ಸ್ತ್ರೀಯರ ಜೊತೆಗೆ ವಿಹಾರ, ರಾಸಕ್ರೀಡೆ ಇದೆಲ್ಲ ವೃಂದಾವನದಲ್ಲಿ ಮಾಡ್ತಾ ಇದ್ದ. ದನಗಳನ್ನು ಮೇಯಿಸೋದು. ಒಳ್ಳೆ ಬೆಳದಿಂಗಳು, ಹುಣ್ಣಿಮೆ ಬಂತು ಅಂದರೆ ಒಳ್ಳೆ ಬೆಳದಿಂಗಳು. ಯಮುನಾ ನದಿ ತೀರಕ್ಕೆ ಬರ್ತಾ ಇದ್ದ ಕೃಷ್ಣ. ಯಮುನಾ ತೀರಕ್ಕೆ ಬಂದು ವೇಣುನಾದ ಮಾಡೋದು, ಕೊಳಲೂದೋದು, ಎಲ್ಲ ಗೋಪಿಕಾ ಸ್ತ್ರೀಯರನ್ನ ಬರಮಾಡಿಕೊಳ್ಳೋದು, ರಾಸಕ್ರೀಡೆ ಮಾಡೋದು, ಇದೆಲ್ಲ ಮಾಡ್ತಾಯಿದ್ದ. ಒಂದು ದಿವಸ ಯಮುನಾ ನದಿಯ ನೀರು ವಿಷಪೂರಿತವಾಗಿತ್ತು. ಕಾಳಿಂಗ ಸರ್ಪ ಸೇರಿ ಆ ದನಕರುಗಳೆಲ್ಲ ಯಮುನಾ ನದಿಯ ನೀರು ಕುಡಿದು ಸತ್ತು ಹೋಗ್ತಾ ಇದ್ವು. ದನಕಾಯಿ ಹುಡುಗರು ಸಾಯ್ತಾ ಇದ್ದು. ಆವಾಗ ಯಮುನಾ ನದಿಯ ಮಡುವಿಗೆ ಧುಮುಕಿ ಆ ಕಾಳಿಂಗ ಸರ್ಪದ ಹೆಡೆ ಮೇಲೆ ನರ್ತನ ಮಾಡಿ ಅದನ್ನು ಯಾವ್ಯಾವ ಹೆಡೆ ಎತ್ತುತ್ತಾ ಇತ್ತು ಅದನ್ನೆಲ್ಲ ತುಳಿದು ಅದನ್ನು ದಮನ ಮಾಡಿ ಅಲ್ಲಿಂದ ಓಡಿಸಿಬಿಟ್ಟ ಕಾಳಿಂಗ ಸರ್ಪವನ್ನು. ಸತ್ತು ಹೋದ ದನಕರುಗಳನ್ನು ಬದುಕಿಸಿದ ಕೃಷ್ಣ. ಆವಾಗಲೇ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಕೃಷ್ಣ ನರ್ತನ ಮಾಡುವಾಗ ಎಂಥ ರಂಗಸ್ಥಳ. ಸುತ್ತಲೂ ಯಮುನಾ ನದಿ ನೀರು, ಮಧ್ಯದಲ್ಲಿ ಕಾಳಿಂಗ ಸರ್ಪ, ಅದಕ್ಕೆ 101 ಹೆಡೆ. ಆ ಹೆಡೆಯೇ ರಂಗಸ್ಥಳ. ಅದರ ಮೇಲೆ ಕೃಷ್ಣ, ಬಾಲಕೃಷ್ಣ ನಿಂತಿದ್ದಾನೆ. ನರ್ತನ ಮಾಡಲಿಕ್ಕೆ ಶುರು ಮಾಡಿದ. ಮಧ್ಯಾಹ್ನದ ಹೊತ್ತಿಗೆ ಅಪಶಕುನಗಳನ್ನು ಕಂಡು ನಂದಗೋಪ, ಯಶೋದೆ ಅವರೆಲ್ಲ ಹುಡುಕೊಂಡು ಬಂದರಂತೆ. ಕೃಷ್ಣ ಯಾಕೋ ಬಂದಿಲ್ಲ ಅಂತ. ಹುಡುಕೊಂಡು ಬಂದು ಕೂಡಲೇ ಕುಣಿಲಿಕ್ಕೆ ಶುರು ಮಾಡಿದ್ನಂತೆ. ಮಕ್ಕಳು ಹಾಗೆ, ಯಾರಾದರೂ ಬಂಧುಗಳು ಮನೆಗೆ ಬಂದರೆ ಕುಣಿತಾವೆ, ಬಂದರು ಅಂತ. ಬಾಲಕೃಷ್ಣ ಕುಣಿದನಂತೆ. ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ಕೃಷ್ಣ ಕಾಳಿಂಗದ ಹೆಡೆ ಮೇಲೆ ನರ್ತನ ಮಾಡುವಾಗ ಪಕ್ಕವಾದ್ಯದವರು ಯಾರು ಇಲ್ಲ ಅಂತ ಆಗಬಾರ್ದು. ಅದಕ್ಕೋಸ್ಕರ ಬ್ರಹ್ಮದೇವರು ಬಂದು, ಸತ್ಯಲೋಕದಿಂದ ಬ್ರಹ್ಮದೇವರು ಧಾವಿಸಿ ಬಂದು ಅನೀನದತ್ ಪದ್ಮಭವೋ ಮೃದಂಗಂ, ಮೃದಂಗ ನುಡಿಸಿದರಂತೆ.
ಜಗೌ ಹನುಮಾನ್ ಜಗತಾಮಧೀಶಂ. ಕಿಂಪುರುಷ ಖಂಡದಿಂದ ಹಾರಿ ಬಂದು ಹನುಮಂತ ಹಾಡಾಡಿದ್ನಂತೆ. ರುದ್ರದೇವರು ಕೈಲಾಸದಿಂದ ಬಂದು ತಾಳ ಹಾಕಿದ್ರಂತೆ. ನನರ್ಥ ಗೋಪಾಲಕ ಬಾಲಮೌಲಿ. ಆ ಕೃಷ್ಣ ಗೋಪಾಲಕ ಬಾಲಮೌಲಿ ನರ್ತನ ಮಾಡಿದ. ಆ ಕಾಳಿಂಗ ಸರ್ಪಕ್ಕೆ ಹಿಂಸೆ ಆಯಿತು. ಅಲ್ಲಿಂದ ಬಿಟ್ಟು ರಮಣಕ ದ್ವೀಪ ಅಂತ ಒಂದು ದ್ವೀಪಕ್ಕೆ ಹೋಗಿ ಸೇರಿತು. ಪರಿಸರ ಸ್ವಚ್ಛ ಮಾಡಿದ, ನದಿ ನೀರನ್ನು ಸ್ವಚ್ಛ ಮಾಡಿದ. ವಾದಿರಾಜರೇ ಹೇಳ್ತಾರೆ, ವನಪ್ರಿಯೋ ಶೌಚಕ ಮೇ ರಮೇಶೋ ಮನೋಜ್ಞ ವೃಂದಾವನ ಏವ ವಾಸಂ. ವೃಂದಾವನಕ್ಕೆ ಯಾಕೆ ಬಂದ ಅಂದರೆ ವನಪ್ರಿಯೋಸೌ, ವನಪ್ರಿಯ ಕೃಷ್ಣ. ಎಲ್ಲಿ ಗಿಡ ಗಂಟೆಗಳು, ಹಣ್ಣಿನ ಗಿಡ, ಹೂವಿನ ಗಿಡ ಚೆನ್ನಾಗಿರ್ತದೆ ಅಲ್ಲಿ ಕೃಷ್ಣ ಇರ್ತಾನಂತೆ. ಆದ್ದರಿಂದ ವೃಂದಾವನಕ್ಕೆ ಬಂದ ಅಂತ ವಾದಿರಾಜರು ಹೇಳ್ತಾರೆ. ಹಾಗೆ ಅದೇ ವೃಂದಾವನದಲ್ಲಿ ಹುಣ್ಣಿಮೆ ಬಂದಾಗ ಪೂರ್ಣ ಚಂದ್ರ, ಒಳ್ಳೆ ಬೆಳದಿಂಗಳು. ಕೃಷ್ಣನಿಗೆ ರಾಸಕ್ರೀಡೆ ಮಾಡೋಣ ಅಂತ ಅನಿಸ್ತು ಗೋಪಿಕಾಸ್ತ್ರೀಯರೊಂದಿಗೆ. ಯಾರ್ಯಾರು ಮನೆಗೆ ಹೋಗಿ ಬೆಣ್ಣೆ ಕದ್ದೀತಿದ್ದ, ಹಾಲು ಮೊಸರು ಕದ್ದೀತಿದ್ದ, ಆ ಗೋಪಿಕಾಸ್ತ್ರೀಯರೆಲ್ಲ ಇವನನ್ನು ಬಹಳ ಮುದ್ದು ಮಾಡ್ತಾ ಇದ್ದರು. ಅವ್ರನ್ನೆಲ್ಲ ಬರಮಾಡಿಕೊಂಡು ರಾಸಕ್ರೀಡೆ ಮಾಡಬೇಕು, ಅವ್ರ ಜೊತೆ ಕುಣಿಬೇಕು, ಹಾಡಬೇಕು. ಇದು ಕೃಷ್ಣನಿಗೆ ಆಸೆ. ಒಬ್ಬನೇ ಹೋಗ್ತಿದ್ದಂತೆ. ಆ ಯಮುನಾ ತೀರಕ್ಕೆ ಹೋಗಿ ಆ ಬೆಳದಿಂಗಳಿನಲ್ಲಿ ಆ ತಮಾಲ ವೃಕ್ಷ ಅಂತ ಒಂದು ವೃಕ್ಷ, ಅದರ ಕೆಳಗಡೆ ನಿಂತುಕೊಂಡು ವೇಣುನಾದ ಮಾಡ್ತಾ ಇದ್ದಂತೆ. ವೇಣುನಾದ ಕಿವಿಗೆ ಬಿದ್ದ ಕೂಡಲೇ ಗೋಪಿಕಾಸ್ತ್ರೀಯರೆಲ್ಲ ಧಾವಿಸಿ ಬರ್ತಿದ್ರಂತೆ. ಯಾರೋ ಕೃಷ್ಣ ವೇಣುಗಾನ ಮಾಡುವ ಸಮಯ, ನಾವು ಹೋಗಿಬಿಡೋಣ ಅಂತ ಮೊದಲೇ ಶೃಂಗಾರ ಮಾಡ್ಕೋತಿದ್ಲಂತೆ ಒಬ್ಬಳು. ವೇಣುಗಾನ ಕಿವಿಗೆ ಬಿತ್ತು, ಅರ್ಧ ಮಾಡ್ಕೊಂಡಿದ್ದಾಳೆ, ಹಾಗೇ ಓಡಿ ಬಂದ್ಲಂತೆ. ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡಿದ್ದಾಳೆ, ಇನ್ನೊಂದಕ್ಕೆ ಹಚ್ಕೊಳ್ಳೋದು ಬಾಕಿ. ವೇಣುಗಾನ ಕಿವಿಗೆ ಬಿತ್ತು, ಹಾಗೆ ಬಂದ್ಲು. ಯಜಮಾನ್ರೇ ಹೇಳಿದ್ರಂತೆ, ಇನ್ನೊಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಹೋಗು ಅಂತ. ಕೃಷ್ಣನ್ ನೋಡೋದೇ ಕಣ್ಣಿಗೆ ಅಲಂಕಾರ ಅಂತ ಬಂದು. ಇನ್ನೊಬ್ಬಳು ವೇಣುಗಾನ ಕಿವಿಗೆ ಬಿತ್ತು, ಬೇಗ ಬೇಗ ಬಳೆ ಹಾಕ್ಕೊಳ್ಬೇಕು ಅಂತ ತೆಗೆದಿದ್ದಾಳೆ. ಆ ಕೈ ಯಾವುದು ಕಾಲು ಯಾವುದು ಸಂಭ್ರಮದಲ್ಲಿ ಆ ಬಳೆಯನ್ನು ಕಾಲಿಗೆ ಏರಿಸ್ತಾ ಇದ್ದಾಳಂತೆ. ಗೆಜ್ಜೆಯನ್ನು ಕೈ ಕಟ್ಕೋತಾ ಇದ್ದಾಳೆ, ಜಾರಿ ಜಾರಿ ಬೀಳ್ತಾ ಇದೆ. ಬಳೆಯನ್ನು ಕಾಲಿಗೆ ಏರಿಸ್ಕೊಳ್ತಾ ಇದ್ದಾಳೆ. ಇನ್ನೊಬ್ಬಳು ಯಜಮಾನರು ಆಗ್ತಾನೆ ಬಂದಿದ್ರಂತೆ, ಸ್ವಲ್ಪ ಓವರ್ ಟೈಮ್ ಕೆಲಸ ಮಾಡಿ ಅವ್ರಿಗೆ ಬಡಿಸ್ತಿದ್ಲಂತೆ. ವೇಣುಗಾನ ಕಿವಿಗೆ ಬಿತ್ತು, ನಿಮ್ಮ ಹಣೆ ಬಾರ ಅಂತ ಓಡಿ ಹೋಗಿಬಿಟ್ರಂತೆ. ಅಲ್ಲಿ ಎದುರುಗಡೆ ಆದರೂ ತಂದಿಡು ಅಂದ್ರೆ ಆಗಲ್ಲ, ವೇಣುಗಾನ ಕಿವಿಗೆ ಬಿತ್ತು ಅಂತ ಓಡಿ ಬಂದ್ಲಂತೆ. ಪರಿವೇಶಯಂತೆ ಸ್ತದ್ಧಿತ್ವ. ಯಜಮಾನ್ರಿಗೆ ಬಡಿಸ್ತಾ ಇದ್ದ ಗೋಪಿಕಾಸ್ತ್ರೀಯರು ಅರ್ಧಕ್ಕೆ ಬಿಟ್ಟು ಬಂದಿದ್ದಾರಂತೆ. ಹಾಲು ಕರಿತಾ ಇದ್ದವರು ಆ ಪಾತ್ರೆಯನ್ನು ಅಲ್ಲೇ ಇಟ್ಟು ದನದ ಕೆಚ್ಚಲು ಬುಡದಲ್ಲಿಟ್ಟು ಓಡಿ ಬಂದಿದ್ದಾರಂತೆ. ಮಕ್ಕಳನ್ನು ಅಳ್ತಾ ಇದ್ದ ಮಕ್ಕಳನ್ನು ಆಡಿಸ್ತಾ ಇದ್ದಂಥ ಗೋಪಿಕಾಸ್ತ್ರೀಯರು ವೇಣುಗಾನ ಕಿವಿಗೆ ಬಿದ್ದ ಕೂಡಲೇ ಯಜಮಾನ್ರಿಗೆ ಹೇಳಿ ಮಕ್ಕಳನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಓಡಿ ಬರ್ತಿದ್ರಂತೆ. ವ್ಯತ್ಯಸ್ತ ವಸ್ತ್ರಾಭರಣ ಕಾಶ್ಚಿತ್ ಕೃಷ್ಣಾಂತಿಕಂ ಯಯು. ಎಲ್ಲ ಗೋಪಿಕಾಸ್ತ್ರೀಯರು ಅಸ್ತವ್ಯಸ್ತವಾಗಿ ಹೇಗಿದ್ದದ್ದು ಹಾಗೆ ಕೆಲಸಗಳನ್ನು ಬಿಟ್ಟಲ್ಲೇ ಬಿಟ್ಟು ಕೃಷ್ಣ ಇದ್ದಲ್ಲಿ ಓಡಿ ಬರ್ತಾ ಇದ್ರು. ಯಾಕೆ ಅಂದರೆ ಕೃಷ್ಣ ವೇಣುಗಾನ ಮಾಡುವಾಗ ಮಂಡಲಾಕಾರವಾಗಿ ಆ ಬೆಳೆದಿಂಗಳಿನಲ್ಲಿ ವರ್ತುಲಾಕಾರವಾಗಿ ಗೋಪಿಕಾಸ್ತ್ರೀಯರನ್ನ ನಿಲ್ಲಿಸ್ತಿದ್ದಂತೆ. ಅಂಗನಾಂ ಅಂಗನಾಂ ಅಂತರೇ ಮಾಧವೋ ಮಾಧವಂ ಮಾಧವಂ ಅಂತರೇ ಅಂಗನಾ ಇತ್ತಮಾ ಕಲ್ಪಿತೆ ಮಂಡಲೇ ಮಧ್ಯಗಃ ಸಂಜಗೌ ವೇಣುನಾ ದೇವಕೀ ನಂದನ. ಹೇಗೆ ಮಂಡಲ ಮಾಡ್ತಿದ್ದ ಅಂದರೆ ಅಕ್ಕಪಕ್ಕದಲ್ಲಿ ಗೋಪಿಕಾಸ್ತ್ರೀಯರು, ಮಧ್ಯದಲ್ಲಿ ಕೃಷ್ಣ, ಮತ್ತು ಆಚೆ ಈಚೆ ಗೋಪಿಕಾಸ್ತ್ರೀ, ಮಧ್ಯದಲ್ಲಿ ಕೃಷ್ಣ. ಹೀಗೊಂದು ಮಂಡಲ. ಆ ಮಂಡಲದ ಮಧ್ಯದಲ್ಲಿ ಮತ್ತೆ ಕೃಷ್ಣ ಅನೇಕ ರೂಪಗಳನ್ನು ತಾಳಿ ಅಂಗನಾಂ ಅಂಗನಾಂ ಅಂತರೇ ಮಾಧವ. ಇಬ್ಬರಿಬ್ಬರು ಗೋಪಿಕಾಸ್ತ್ರೀಯದಲ್ಲಿ ಮಧ್ಯದಲ್ಲಿ ಅವನು. ಹೀಗೊಂದು ಮಂಡಲ. ಇನ್ನೊಂದು ಮಂಡಲ ಮಾಧವಂ ಮಾಧವಂ ಅಂತರೇ ಅಂಗನಾ. ಆ ಕಡೆ ಈ ಕಡೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ, ಮತ್ತು ಆಚೆ ಈಚೆ ಕೃಷ್ಣ, ಮಧ್ಯದಲ್ಲಿ ಗೋಪಿಕಾಸ್ತ್ರೀ. ಹೀಗೊಂದು ಮಂಡಲ ಮಾಡಿ ಮಧ್ಯದಲ್ಲಿ ನಿಂತುಕೊಂಡು ವೇಣುಗಾನ ಮಾಡೋದು. ಒಳ್ಳೆ ರೀತಿಯಲ್ಲಿ ಕುಣಿತಿದ್ರಂಥವ್ರು. ಇವನ ವೇಣುಗಾನಕ್ಕೆ ಸರಿಯಾಗಿ ಕುಣಿತ, ಭಾರಿ ಚೆನ್ನಾಗಿ ಕುಣಿತಿದ್ರಂತೆ. ವೇಣುನಾದ ಕೃತ ತಾನ ದಾನ ಕಲ ಗಾನ ರಾಗಗತಿ ಯೋಜನಾ. ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ವೇಣುನಾದ ಕೃತ ತಾನ ದಾನ ಕಲ ಗಾನ ರಾಗಗತಿ ಯೋಜನಾ. ಏನು ಗತಿ ಹೆಜ್ಜೆ ಹಾಕೋದು ಅಂದರೆ ಹೀಗೆ ಮಂಡಲ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಮಂಡಲೀಕೃತ ಮನೋರಮ ರಾಮ.
ಕುಂಡಲದ್ಯುತಿ ಸುದೀಪಿತ ಸೀಮಾ ಗಂಡಚುಂಬನ ಕುತೂಹಲ ಕಾಮ ಖಂಡಿತಾನನ ಸರೋರುಹಧಾಮ ಮಂಡಲೀಕೃತ ಮನೋರಮ ರಾಮ. ಮನೋಹರರಾದ ಗೋಪಿಕಾಸ್ತ್ರೀಯರನ್ನ ಮಂಡಲಾಕಾರವಾಗಿ ನಿಲ್ಲಿಸೋದು. ಯಾರಾದರೂ ತಡವಾಗಿ ಬಂದರೆ ಅವರಿಗೆ ಮಂಡಲ ಪ್ರವೇಶ ಇಲ್ಲ, ದೂರ ನಿಂತ್ಕೊಂಡು ನೋಡಬೇಕಷ್ಟೇ. ಅದಕ್ಕೆ ಅವರೆಲ್ಲ ಧಾವಂತದಿಂದ ಬರ್ತಿದ್ರಂತೆ. ಕೃಷ್ಣನೂ ಹಾಗೆ ಆಕರ್ಷಕನಾಗಿದ್ದ. ಎಷ್ಟು ಚೆನ್ನಾಗಿದ್ದ ಕೃಷ್ಣ ರಾಸಕ್ರೀಡೆ ಮಾಡುವಾಗ. ಅವನು ಏನು ಅಲಂಕಾರ ಮಾಡಿಕೊಂಡು ಬರ್ತಾ ಇದ್ದ. ಕೇಶಪಾಶಧೃತ ಪಿಂಚಿಕಾ ವಿತತಿ ಸಂಚಲನ್ಮಕರ ಕುಂಡಲಂ ಹಾರಜಾಲವನ ಮಾಲಿಕಾ ಲಲಿತ ಮಂಗರಾಗಗನ ಸೌರಭಂ ಪೀತಚೇಲಧೃತ ಕಾಂಚಿ ಕಾಂಚಿತ ಮುದಂಚ ದಂಶುಮಣಿ ನೂಪುರಂ ರಾಸಕೇಲಿ ಪರಿಭೂಷಿತಂತವ ಹಿ ರೂಪಮೀಶ ಕಲಯಾಮಹೇ. ಎಂಥ ರೂಪ! ರಾಸಕೇಲಿ ಪರಿಭೂಷಿತಂತವ ಹಿ ರೂಪಮೀಶ ಕಲಯಾಮಹೇ. ಕೇಶಪಾಶಧೃತ ಪಿಂಚಿಕಾ ವಿತತಿ, ತಲೆಯಲ್ಲಿ ಕೇಶಪಾಶದಲ್ಲಿ ಒಂದು ನವಿಲುಗರಿ, ದೊಡ್ಡ ಬಿಡಿಸಿದಂಥ ನವಿಲುಗರಿಯನ್ನು ಇಟ್ಟುಕೊಂಡಂಥ ರೂಪ. ಸಂಚಲನ್ಮಕರ ಕುಂಡಲಂ, ಕಿವಿಯಲ್ಲಿ ಕುಂಡಲ ಹಾಕ್ಕೊಂಡಿದ್ರೆ ಅದು ಕೆನ್ನೆ ಮೇಲೆ ಓಡಾಡಬೇಕಂತೆ. ಸಂಚಲನ್ಮಕರ ಕುಂಡಲಂ ಹಾರಜಾಲವನ ಮಾಲಿಕಾ ಲಲಿತಂ, ಮುತ್ತಿನ ಹಾರಗಳು ವನಮಾಲ ಇವುಗಳಿಂದ ಭೂಷಿತನಾಗಿರ್ತಿದ್ದ. ಹಾರಜಾಲವನ ಮಾಲಿಕಾ ಲಲಿತಂ ಅಂಗರಾಗಘನ ಸೌರಭಂ, ಮೈಗೆಲ್ಲ ಪರಿಮಳದ ಎಣ್ಣೆಯನ್ನು ಹಚ್ಚಿಕೊಂಡಿದ್ದರೆ ಆ ಸುವಾಸನೆಗೆ ಮೋಹಿತರಾಗಿ ಬರ್ತಿದ್ರಂತೆ ಅವನ ಹತ್ರ. ಅಂಗರಾಗಘನ ಸೌರಭಂ ಪೀತಚೇಲಧೃತ ಕಾಂಚಿ ಕಾಂಚಿತ ಮುದಂಚ ದಂಶುಮಣಿ ನೂಪುರಂ, ಪೀತಾಂಬರದ ಮೇಲೆ ಒಂದು ಒಡ್ಯಾಣವನ್ನು, ಚಿನ್ನದ ಒಡ್ಯಾಣವನ್ನು ಹಾಕ್ಕೊಂಡಿದ್ದಂತೆ. ಕಾಲ್ಗೆಜ್ಜೆ ಮಣಿಯಿಂದ ಖಚಿತವಾದ ಕಾಲ್ಗೆಜ್ಜೆ, ಆ ಮಣಿಯ ಕಾಂತಿಯೇ ಹೊಳಿತಾ ಇತ್ತಂತೆ. ಇಂಥ ರಾಸಕೇಲಿ ಪರಿಭೂಷಿತಂತವ ಹಿ ರೂಪಮೀಶ ಕಲಯಾಮಹೇ ಅಂತ. ಅದಕ್ಕಾಗಿ ಗೋಪಿಕಾಸ್ತ್ರೀಯರೆಲ್ಲ ರಾಸಕ್ರೀಡೆಗೆ ಬರ್ತಾ ಇದ್ದರು. ಬಹಳ ಹೊತ್ತು ರಾತ್ರಿ ಮೈ ಮರೆತು ಎಷ್ಟೋ ಹೊತ್ತು ಇದೇ ರೀತಿ ವೇಣುಗಾನ ಮಾಡೋದು, ಅವ್ರನ್ನ ಕುಣಿಸೋದು. ದನಕರುಗಳೆಲ್ಲ ವೇಣುಗಾನ ಕೇಳಿ ಓಡಿ ಬರ್ತಿದ್ವಂತೆ. ದಂತದಷ್ಟ ಸುಮನಸಸ್ತದುಪಧಾರ್ಯ ಸುರೇಶಾ ಶಕ್ರಶರ್ವ ಪರಮೇಷ್ಠಿ ಪುರೋಗಾ ಕವಯ ಆನತ ಕಂಧರ ಗಾತ್ರ ವಿಸ್ಮಯಂ ಯಯುರನಿಶ್ಚಿತ ತತ್ವಾ. ದೇವತೆಗಳು ಬರ್ತಿದ್ದರಂತೆ. ಇದರಲ್ಲಿ ನಂದಗೋಕುಲದ ಬೃಂದಾವನದ ಯಮುನಾ ತೀರದಲ್ಲಿ ಕೃಷ್ಣ ವೇಣುಗಾನ ಮಾಡುವಾಗ ಸುಮನಸಸ್ತದುಪಧಾರ್ಯ ಸುರೇಶಾ, ದೊಡ್ಡ ದೊಡ್ಡ ದೇವತೆಗಳು ಬರ್ತಿದ್ರು. ಬ್ರಹ್ಮ ಶಕ್ರ ಪರಮೇಷ್ಠಿ ಪುರೋಗಾ, ಬ್ರಹ್ಮ ಶಕ್ರ, ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಪರಮೇಷ್ಠಿ ಇವರೆಲ್ಲರೂ ಕೂಡ ಬರ್ತಿದ್ರಂತೆ. ಬಂದು ಇವನ ವೇಣುಗಾನವನ್ನು ಆಸ್ವಾದನೆ ಮಾಡಿ ವಿಸ್ಮಯಂ ಯಯುರನಿಶ್ಚಿತ ತತ್ವಾ, ಬಹಳ ಆಸ್ವಾದನೆ ಮಾಡಿ ಮೈಮರೆತು ನಿಂತು ಹೋಗ್ತಿದ್ರಂತೆ. ಅದ್ರ ಜೊತೆಗೆ ದನಕರುಗಳು ಬರ್ತಿದ್ರಂತೆ. ದಂತದಷ್ಟ ಕವಲಾಧೃತ ಕರ್ಣಾ ನಿದ್ರಿತಾಲಿಖಿತ ಚಿತ್ರಮಿವಾಸನ್, ದನಕರುಗಳು ಹುಲ್ಲು ಮೇಯ್ತಾ ಇದ್ದರೆ ಬಾಯಲ್ಲಿ ಅರ್ಧ ಹುಲ್ಲು ಅಗ್ದಿದ್ದಾವೆ, ಹಾಗೆ ಇದೆ. ಅಷ್ಟಕ್ಕೆ ವೇಣುಗಾನ ಕಿವಿಗೆ ಬಿದ್ದ ಕೂಡಲೇ ಬಾಯಲ್ಲಿ ಹುಲ್ಲು ಇಟ್ಕೊಂಡೇ ಬರ್ತಿದ್ವಂತೆ. ವೇಣುಗಾನ ಮುಗಿಯೋ ತನಕ ಮೈ ಮರೆತು ನಿಂತು ಆಮೇಲೆ ಮತ್ತೆ ಆ ಹುಲ್ಲು ತಿನ್ಲಿಕ್ಕೆ ಶುರು. ಬಾಯಲ್ಲಿ ಬೋಂಡ ಇಟ್ಕೊಂಡು ವೇಣುಗಾನ ಮುಗಿಯೋ ತನಕ ಇಟ್ಕೊಂಡು ಆಮೇಲೆ ತಿನ್ನೋರು ಇರ್ತಾರೆ. ಹಾಗೆ ಆ ರೀತಿ ಕೃಷ್ಣನ ವೇಣುಗಾನಕ್ಕೆ ದನಕರುಗಳು ಆಕರ್ಷಿತರಾಗಿ ಬರ್ತಾ ಇದ್ವು ಅಂತ ಹೇಳಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಆ ವೇಣುಗಾನ ಕೇಳಿದರೆ ಬ್ರಹ್ಮದೇವರಂತೂ ನಾಲ್ಕು ತಲೆ ಆಡಿಸಿ ಆಸ್ವಾದನೆ ಮಾಡ್ತಿದ್ರು. ರುದ್ರದೇವರು ಧ್ಯೇಯ ಪಂಚಮುಖೋ ರುದ್ರ, ನನಗಿನ್ನೊಂದು ತಲೆ ಜಾಸ್ತಿ ಇದೆ ಅಂತ 5 ತಲೆ ತೂಗ್ತಾ ಇದ್ರಂತೆ. ಬ್ರಹ್ಮದೇವರು 4 ತಲೆ ತೂಗಬೇಕು, ರುದ್ರದೇವರು 5 ತಲೆ ತೂಗ್ತಾ ಇದ್ದರು. ಷಣ್ಮುಖ ಇದ್ದ, ನನಗಿನ್ನೂ ಒಂದು ಜಾಸ್ತಿ ಇದೆ ಅಂತ 6 ತಲೆ ತೂಗ್ತಾ ಇದ್ದಂತೆ. ದಶಮುಖ ಅಂತೂ ಬರಲಿಲ್ಲ, 10 ತಲೆಯವನು ಬರಲಿಲ್ಲ ರಾವಣ. ಬಂದವರೆಲ್ಲ 4 ಮುಖದವರು, 5 ಮುಖದವರು, 6 ಮುಖದವರು. ಒಂದೇ ಮುಖ ಇದ್ದವರಂತೂ, ಒಂದೇ ತಲೆ ಇದ್ದವರಂತೂ ಮೈಯೇ ತೂಗಿದ್ರಂತೆ. ಆನತ ಕಂಧರ ಗಾತ್ರಾ ವಿಸ್ಮಯಂ ಯಯುರನಿಶ್ಚಿತ ತತ್ವಾ. ಆನತ ಕಂಧರ ಗಾತ್ರ, ತಲೆ ತೂಗಿ ಮೈ ತೂಗಿ ಕೃಷ್ಣನ ವೇಣುಗಾನ ಆಸ್ವಾದನೆ ಮಾಡಿ ಹೋಗ್ತಿದ್ರು. ದಾರಿಯಲ್ಲಿ ಹೋಗುವಾಗ ಸರಸ್ವತಿ, ಭಾರತಿ ಇವರೆಲ್ಲ ಬ್ರಹ್ಮಾದಿ ದೇವತೆಗಳನ್ನು ಕೇಳೋದು.
ಭಾರೀ ಆಸಕ್ತಿಯಿಂದ ಬಂದರಲ್ಲ ಕೃಷ್ಣನ ವೇಣುಗಾನ ಅಂತ, ಯಾವ ರಾಗ ಹಾಡಿದ ಹೇಳ್ರಿ ಅಂತ ಕೇಳ್ತಿದ್ರಂತೆ. ಯಾವ ರಾಗ ಹಾಡಿದ ಹೇಳಿ, ಏನು ಗೊತ್ತಾಗ್ತದೆ ರಾಗ? ಕೃಷ್ಣನ ರಾಗ ಬ್ರಹ್ಮದೇವರಿಗೆ ಅರ್ಥ ಆಗಲಿಲ್ಲಂತೆ. ಹಾಗೆ ಬ್ರಹ್ಮಾದಿಗಳು ಹೇಳ್ತಿದ್ರಂತೆ, ಯಾವ ರಾಗವೋ ಯಾವ ತಾಳವೋ ನಮಗೊಂದು ಗೊತ್ತೇ. ಅಧರೇ ನಮಗೆ ಅರ್ಥ ಆದದ್ದಿಷ್ಟು, ಅಧರೇ ವಿನಿವೇಶ್ಯ ವಂಶನಾಲಂ ವಿವರಾಣ್ಯಸ್ಯ ಸಲೀಲ ಮಂಗುಲೀಭಿ ಮುಹುರಂತರಯನ್ ಮುಹುರ್ವಿವೃಣ್ವನ್ ಮಧುರಂಗಾಯತಿ ಮಾಧವೋ ವನಾಂತೆ. ಆ ಬಿದಿರಿನ ಕೊಳಲನ್ನು ಕೆಳತುಟಿಯಲ್ಲಿ ಇಟ್ಕೊಂಡಿದ್ದ ಕೃಷ್ಣ. ಅದಕ್ಕೊಂದಿಷ್ಟು ತೂತುಗಳಿದ್ವು ಆ ಕೊಳಲಿಗೆ. ಯಾವುದು ಮುಚ್ಚುತ್ತಿದ್ನೋ ಯಾವುದು ತೆಗಿತಿದ್ನೋ ಒಂದು ಅರ್ಥ ಆಗಿಲ್ಲ. ಅಂತೂ ಮುಚ್ಚೋದು ತೆಗೆಯೋದು ಮಾಡ್ತಿದ್ದ. ನಮಗೆ ಅರ್ಥ ಆದದ್ದಿಷ್ಟೇನೆ, ನಾವು ಆ ರೀತಿ ಮುಚ್ಚಿ ತೆಗೆದು ಮಾಡಿದರೆ ಕತ್ತೆ ಅಪಸ್ವರ ಮಾಡಿದ ಹಾಗೆ ಆಗಿರ್ತದೆ. ಆದರೆ ಕೃಷ್ಣ ಹೇಳಿದಾಗ ಮಧುರಂಗಾಯತಿ ಮಾಧವೋ ವನಾಂತೆ, ಮಧುರವಾಗಿ ಹಾಡುತ್ತಿದ್ದ. ಇಷ್ಟು ಬಿಟ್ಟರೆ ರಾಗ ತಾಳ ನಮಗೆ ಗೊತ್ತಿಲ್ಲ, ಅನಿಶ್ಚಿತ ತತ್ವ ಅಂತ ಬ್ರಹ್ಮಾದಿಗಳು ಹೇಳಬೇಕು. ಹೀಗೆ ಶ್ರೀಕೃಷ್ಣನ ಸರ್ವೋತ್ತಮತ್ವ ವೇಣುಗಾನದಿಂದಲೇ ಸಿದ್ಧ ಆಗ್ತದೆ ಅಂತ ಶುಕಾಚಾರ್ಯರು ಬಣ್ಣಿಸ್ತಾ ಇದ್ದಾರೆ. ಇದೆಲ್ಲ ಕೃಷ್ಣನ ವೇಣುಗಾನ ಆಯಿತು. ನಾರದ ಋಷಿಗಳು ಬಹಳ ವ್ಯಥೆಪಟ್ಟರು. ಜಾತಃ ಕಂಸವಧಾರ್ಥಾಯ, ಕೃಷ್ಣ ಹುಟ್ಟಿದ್ಯಾತಕ್ಕೆ? ಜಾತಃ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ, ಕಂಸವಧೆ ಮಾಡಬೇಕು, ಭೂಭಾರ ಹರಣ ಮಾಡಬೇಕು. ಇನ್ನೂ ಕಂಸನ ವಧೆ ಮಾಡಿಲ್ಲ, ಭೂಭಾರ ಹರಣ ಮಾಡಿಲ್ಲ, ಗೋಪಿಕಾ ಸ್ತ್ರೀಯರ ಜೊತೆಗೆ ಕುಣಿದಾಡ್ಕೊಂಡಿದ್ದಾನೆ. ಅದಕ್ಕೆ ನಾರದರು ಸೀದ ಹೋಗಿ ಕಂಸನ ಮನೆಗೆ ಹೋಗಿ ಅವನಿಗೆಲ್ಲ ವಿಷಯ ಹೇಳಿಬಿಟ್ರು. ಆವಾಗ ನಾರದರಿಗೆ ಭಾರಿ ಬೆಲೆ. ಯಾರಾದರೂ ಸಿಕ್ಕರು ಸಾಕು, ನಾರದರು ಸಿಕ್ಕರು ಅವ್ರನ್ನ ಮನೆ ಕರೆದು ಆದರ ಮಾಡಿ ಎಲ್ಲೆಲ್ಲಿ ಏನು ಸುದ್ದಿ ಅಂತ ಕೇಳ್ತಿದ್ರಂತೆ. ಯಾಕೆಂದರೆ ಅವಾಗ ಟಿ ವಿ ನ್ಯೂಸ್ ಪೇಪರ್ ಯಾವುದೂ ಇದ್ದಿಲ್ಲ, ನಾರದರಿಂದಲೇ ಗೊತ್ತಾಗಬೇಕು. ನಾರದರನ್ನ ಕರ್ಕೊಂಡು ಹೋಗಿ ಕಂಸ ಉಪಚಾರ ಮಾಡಿ, ಏನು ಸುದ್ದಿ ಅಂದರೆ, ನಿಂದೇ ಸುದ್ದಿ ಹೇಳಲಿಕ್ಕೆ ಬಂದಿದ್ದೇನೆ ಅಂದರು. ನಿನ್ನ ಕಡೆಯಿಂದ ಹೋದಂಥ ತೃಣಾವರ್ತ, ಶಕಟಾಸುರ, ಇನ್ಯಾರು ತೃಣಾವರ್ತ, ಅರಿಷ್ಟ, ಬಕಾಸುರ ಎಲ್ಲ ಸತ್ತರಲ್ಲ. ಯಾರು ಕೊಂದದ್ದು ಗೊತ್ತೇನು? ಕೃಷ್ಣ ಬಲರಾಮರು ಕೊಂದದ್ದು. ನಿನ್ನ ತಂಗಿ ಮಕ್ಕಳು ದೇವಕಿ ಮಕ್ಕಳು ಕೃಷ್ಣ ಬಲರಾಮರು ಕೊಂದದ್ದು. ಕಂಸ ಹೇಳಿದ, ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀರಲ್ರಿ ಅಂದ. ನಾನೇ ನೋಡಿದ್ದೀನಿ, ರಾತ್ರಿ ಬೆಳಗಾದ್ಮೇಲೆ ನೋಡಿದ್ದೀನಿ. ಅಲ್ಲಿ ಹುಟ್ಟಿದ್ದು ಹೆಣ್ಣು ಮಗು, 8ನೇದ್ದು ಹೆಣ್ಣು ಮಗು ಹುಟ್ಟಿತು. ನಾನೇ ನೋಡಿ ಬಂದಿದ್ದೀನಿ. ಅದು ಕೈ ತಪ್ಪಿಸ್ಕೊಂಡು ಓಡಿತು ಅಷ್ಟೇ. ಕೃಷ್ಣ ನನ್ನ ಮಗ, ಇವನು ಕಂಸ ಹೇಗೆ, ಕೃಷ್ಣ ದೇವಿಕೆ ಮಗ ಹೇಗೆ ಆಗ್ತಾನೆ ಅಂತ. ನಾರದರು ಹೇಳಿದರು, ನೀನು ಬೆಳಗಾದ ಮೇಲೆ ಹೋಗಿ ನೋಡಿದ್ದಿ, ನಾನು ರಾತ್ರಿ ನ್ಯೂಸ್ ಹೇಳ್ತಾ ಇದ್ದೀನಿ ಅಂತ. ಅದು ಫ್ರೆಶ್ ಇರ್ತದಂತೆ ರಾತ್ರಿ ನ್ಯೂಸ್. ರಾತ್ರಿ ಹೇಳ್ತಿದ್ದೀನಿ ನಾನು. ಅಪರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಕೃಷ್ಣಾವತಾರ ಆದಾಗ ಆ ವಸುದೇವ ಕೃಷ್ಣನನ್ನು ಯಶೋದೆ ಹಾಸಿಗೆಯಲ್ಲಿಟ್ಟು ಅಲ್ಲಿ ಹೆಣ್ಣು ಮಗುವನ್ನು ತಾನಿಟ್ಟುಕೊಂಡಿದ್ದಾನೆ ತಂದು. ನೀನು ಬೆಳಗಾಗಿ ಎದ್ದು ಹೋದ್ಮೇಲೆ ಹೆಣ್ಣು ಮಗು ಇದ್ದದ್ದು ಹೌದು, ಆದರೆ ರಾತ್ರಿ ಹುಟ್ಟಿದ್ದು ಗಂಡು. ಅದನ್ನು ವಸುದೇವ ಮೋಸ ಮಾಡಿ ಅಲ್ಲಿಟ್ಟಿದ್ದಾನೆ ಅಂತ ನಾರದರು ಎಲ್ಲ ಹೇಳಿಬಿಟ್ರು. ಆಗ ಕಂಸನಿಗೆ ಸಿಟ್ಟು ಬಂದು ವಸುದೇವ ದೇವಿಕರನ್ನ ಮತ್ತೆ ಜೈಲಿಗೆ ಕೂಡಿ ಹಾಕಿ ಅಕ್ರೂರನನ್ನು ಕರೆದು, ಅಕ್ರೂರ ಕೃಷ್ಣ ಬಲರಾಮರನ್ನ ಕರ್ಕೊಂಡು ಬಾ, ಮಧುರಾ ಇದಕ್ಕೆ ನಂದಗೋಕುಲಕ್ಕೆ ಹೋಗು, ಮಧುರಾಪಟ್ಟಣಕ್ಕೆ ಕರ್ಕೊಂಡು ಬಾ. ಸುಮ್ಮನೆ ಬಾ ಅಂದರೆ ಬರೋದಿಲ್ಲ. ಕಂಸ ಬಿಲ್ಲಿನ ಪೂಜೆ ಮಾಡ್ತಾ ಇದ್ದಾನೆ, ನೀವು ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಹೇಳು. ಆ ಬಿಲ್ಲಿನ ಪೂಜೆ ನೆಪ ಮಾಡಿ ಅವರನ್ನು ಕರ್ಕೊಂಡು ಬಾ, ಇಲ್ಲಿ ನಾನು ಅವನಿಗೆ ಸರಿಯಾಗಿ ಬಿಲ್ಲಿಂದ ಪೂಜೆ ಮಾಡ್ತೀನಿ ಅಂತ ಅಂದ ಕಂಸ. ಆ ನೆಪ ಮಾಡಿ ಕಳಿಸು, ಕರ್ಕೊಂಡು ಬಾ ಅಂದಾಗ ಕಂಸ ಕೃಷ್ಣನ ಕರ್ಕೊಂಡು ಬರೋಣ ಅಂತ ಹೊರಟಿದ್ದಾನೆ. ಆ ಅಕ್ರೂರನ ಭಾಗ್ಯ, ಅವನು ಸಂತೋಷಪಟ್ಟದ್ದು, ಕೃಷ್ಣನನ್ನು ಕರ್ಕೊಂಡು ಹೋಗೋ ಭಾಗ್ಯ ಬಂತು ಅಂತ ಬಹಳ ಸಂತಸದಿಂದ ಬಂದು ಕೃಷ್ಣನ ಕರ್ಕೊಂಡು ಹೋಗ್ತಾನೆ. ಆ ಪ್ರಸಂಗವನ್ನು ವರ್ಣನೆ ಮಾಡ್ತಿದ್ದಾರೆ.